ನಮಸ್ಕಾರ, ನಾನು ನಾಗರಾಜ್ ಗೌಡ, TKMನ ಮಾಜಿ ಪದಾಧಿಕಾರಿ ಮಾತಾಡ್ತಾ ಇದ್ದೀನಿ. ಯಾಕೆ ನಾನು ಇಲ್ಲಿ ನಿಮ್ಮ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ ಅಂದರೆ, ನಾಳೆ ಬರೋ 9 ತಾರೀಕು ಎಲೆಕ್ಷನ್ ಇದೆ, TKM ಎಲೆಕ್ಷನ್ ಇದೆ. ಅದಕ್ಕೋಸ್ಕರ ನೀವು ಯಾರಿಗೆ ಮತ ನೀಡ್ತೀರಾ ಅದು ನಿಮ್ಮ ಆಯ್ಕೆ. ಆದರೆ ಕೆಲವು ಸತ್ಯ ಘಟನೆಗಳು ಹೇಳ್ತಾ ಇದ್ದೀನಿ, ಅದನ್ನು ತಿಳಿದು ನೋಡಿ ಮತ ನೀಡಿ. ಯೂನಿಯನ್ ಉಳ್ಕೋಬೇಕು. ಯಾಕಂದರೆ ನನ್ನನ್ನು ತೆಗೆದಿದ್ದಾರೆ. ನಾವು ಇಷ್ಟು ಕಷ್ಟಪಟ್ಟು TKMನ 25 ವರ್ಷ ಕಟ್ಟಿ ಬೆಳೆಸಿರೋಂಥ ಕಂಪ್ನೀಲಿ ನಮ್ಮನ್ನು ಯೂಸ್ ಮಾಡಿಕೊಂಡು, ನಮ್ಮನ್ನು ಮೆಟ್ಲಾಗಿ ಯೂಸ್ ಮಾಡಿಕೊಂಡು, ಅವನು ಅಧ್ಯಕ್ಷರ ಕೂತ್ಕೊಂಡು ನಮ್ಮನ್ನು ಇವತ್ತು ಹೊರಗಾಕಿದ್ದಾನೆ. ಯಾಕೆ ಹಾಕಿದ್ದಾನೆ ಅಂದರೆ ಕೆಲವು ಘಟನೆಗಳಿದೆ, ಅದನ್ನು ನಿಮಗೆ ಬಿಟ್ಟಿರೋ ತೀರ್ಮಾನ. ನನ್ನ ಮುಂದೆ ಸತ್ಯ ಹೇಳ್ತಾ ಇದ್ದೀನಿ, ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಫಸ್ಟ್ ಒನ್ನು, ಈಗ ಎಲೆಕ್ಷನ್ನು ಹೋದ್ಸತಿ 2023 ಎಲೆಕ್ಷನ್ ಬಂತು. ಆ ಎಲೆಕ್ಷನ್ ಬಂದಾಗ ಎಲ್ಲರೂ ಕೇಳಿದ್ರು, ನೈಟ್ ಶಿಫ್ಟು ಅಂತೆ, ಕಾಂಟ್ರಾಕ್ಟಿಂದ, ಅಪ್ರೆಂಟಿಸಿಂದ, ಕಾರ್ಮಿಕರು, ನಮ್ಮ ಎಲ್ಲರೂ ಕೇಳಿದ್ರು ನೈಟ್ ಶಿಫ್ಟ್ ಅಂತೆ, ನೈಟ್ ಶಿಫ್ಟ್ ಅಂತೆ ಕ್ಯಾನ್ವಸ್ ಬರೋರಿಗೆ. ನೈಟ್ ಶಿಫ್ಟ್ ಏನಿಲ್ಲಪ್ಪ, ಯಾರಪ್ಪ ಹೇಳಿದ್ದು, ನಿಮಗೆಲ್ಲ ಫೇಕ್ ನ್ಯೂಸು, ರೂಮರು ಅಂತ ಹೇಳ್ಕೊತಿದ್ರು. ಎಲೆಕ್ಷನ್ ಆಗಿ ವಿತಿನ್ 15 ಡೇಸ್ 1 ಮಂತಲ್ಲಿ ಡಿಕ್ಲೇರ್ ಆಗುತ್ತೆ ನೈಟ್ ಶಿಫ್ಟ್ ಅಂತ. ಅದು ಏನಾಯಿತು ಅಂದರೆ, ಯಾಕೆ ನೈಟ್ ಶಿಫ್ಟ್ ಹೇಳ್ತಾ ಇದ್ದೀನಿ ಅಂದರೆ, ಇವರು ನೈಟ್ ಶಿಫ್ಟ್ ಮಾಡೋಂಥ ಬದ್ಧತೆ ಇದ್ದದ ಲೀಡ್ರುಗಳು ಪಾಪ ಒಪಿನಿಯನ್ ತೊಗೋಬೇಕಾಯ್ತು, ಒಪಿನಿಯನ್ ತೊಗೊಳ್ಳಿಲ್ಲ ನೈಟ್ ಶಿಫ್ಟ. ಇನ್ನೊಂದು ಏನಂತಂದರೆ, ಇವರು ಇಲ್ಲ ನೈಟ್ ಶಿಫ್ಟ್ ಮಾಡಿ ಎಲೆಕ್ಷನ್ಗೆ ಹೋಗ್ಬೇಕಾಯ್ತು, ಗೊತ್ತಾಗಿರೋದು. ಇವರೇನು ಡೀಲ್ ಆಗಿದ್ರಲ್ಲ ಮ್ಯಾನೇಜ್ಮೆಂಟ್ ಹತ್ರ, ಸೆಲೆಕ್ಟ್ ಮಾಡ್ಕೊಂಬಿಟ್ರು. ಇದು ಎಲೆಕ್ಷನ್ ಆಗಿದ್ದಲ್ಲ, ಸೆಲೆಕ್ಟೆಡ್. ಇವರು ECM ಅವರು ಸೆಲೆಕ್ಟೆಡು, ಇವರು ಸೆಲೆಕ್ಟೆಡು. ಹಾಗಾಗಿ ಏನು ಮಾಡಿದ್ರು, ನೈಟ್ ಶಿಫ್ಟ್ಗೋಸ್ಕರ ಅಗ್ರಿಮೆಂಟ್ ಸೈನ್ಗೋಸ್ಕರ ಇವರು ಮುಗಿಸಿದ್ರು ಆ ಕತೆನ. ಯಾಕೆ ನೈಟ್ ಶಿಫ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇವರೆಲ್ಲ ಉಟ್ಕೊಂಡಂಥ ಲೀಡ್ರುಗಳು ಇವತ್ತು ಏನು ದೀಪಕ್ ಇದಾರಲ್ಲ, ಡೀಲ್ ದೀಪಕ್ ಅಂತ ಹೇಳ್ತೀನಿ, ಅವ್ರು ಬರೀ ದೀಪಕ್ ಅಲ್ಲ, ಡೀಲ್ ದೀಪಕ್ ಅವರು. ಈ ರವಿ ಏನಿದಾರಲ್ಲ, ಆ ರವಿ ಅಲ್ಲ, ಅವರು ಗುಲಾಮ ಕಾಮ್ರೇಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಕಾಮ್ರೇಡ್ ಅಂದರೆ ಅವ್ರಿಗೆ ಗೊತ್ತು ಯಾಕೆ ಕಾಮ್ರೇಡ್ ಅಂತ ಯೂಸ್ ಮಾಡ್ತೀನಿ ಅವ್ರಿಗೆ ಅಂತ. ಯಾಕೆ ಅಂದರೆ, ಇದೇ ಪದಾಧಿಕಾರಿಗಳು 2002 ನೈಟ್ ಶಿಫ್ಟ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ದಲ್ಲಿ ಇಲ್ಲಿ ಉಟ್ಕೊಂಡಂಥ ಲೀಡ್ರುಗಳು ಇವರಲ್ಲ. ಪದಾಧಿಕಾರಿಗಳು ಮುಂಚಿನ ಲೀಡ್ರುಗಳು ಇವರಲ್ಲ. ಇವ್ರು ಇಂಥವ್ರು ನಾವಲ್ಲ. ನೈಟ್ ಶಿಫ್ಟ್ ಆಗಲೇಬಾರ್ದು, ನಮ್ಮ ಕೈಲಿ ಮಾಡೋಕ್ಕಾಗ್ತಲ್ಲ, ಪ್ರಾಬ್ಲಮ್ ಆಗ್ತಿದೆ, ಆರೋಗ್ಯ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿ ಇವರು ನಿಂತು ಮಾಡಿ DLC ಆಫೀಸಲ್ಲಿ ಒಂದು ಅಗ್ರಿಮೆಂಟ್ ಆಗುತ್ತೆ. ಮುಂದೆ ನಾವು ಯಾವಾಗ ನೈಟ್ ಶಿಫ್ಟ್ ಮಾಡ್ಬೇಕಾದ್ರೆ ಒಪಿನಿಯನ್ ತೊಗೋತೀವಿ ಮೆಂಬರ್ಸ್ದು, ಆಮೇಲೆ ಅಗ್ರಿಮೆಂಟ್ ಯೂನಿಯನ್ ಡಿಸ್ಕಷನ್ ಮಾಡ್ತೀವಿ ಅಂತ ಇವರು ಒಂದು ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಇವತ್ತು ಆಗಿರ್ಬೇಕಂದ್ರೆ ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಆಗಿದ್ರೆ ಇದಕ್ಕೇನು ಬೆನಿಫಿಟ್ ತೊಗೊಂಡಿದ್ದೀರಾ? ಯಾಕಂದ್ರೆ 20 ವರ್ಷ ಆದಮೇಲೆ ಈ ನೈಟ್ ಶಿಫ್ಟ್ ಮಾಡಿದಿರಲ್ಲ, ಏನು ಬೆನಿಫಿಟ್ ತೊಗೊಂಡಿದ್ದೀರಾ ಅದು ಬೇಕು. ಡೀಲ್ ಮಾಡ್ಕೊಡ್ರದು ಸತ್ಯ. ಯಾಕೆ ಇವ್ನು ಮಾಡಿದ ಒಂದು ಎರಡು ಇದಲ್ಲ, ಏನು ಡೀಲ್ಗಳಲ್ಲ. ಈಗ ಸುಮಾರು 2006 ಹೇಳ್ಕೊಂಬರ್ಬೇಕು ನಾವು. 2006 ಏನಾಯಿತು ಅಂತ ಎಲೆಕ್ಷನ್ ಬಂತು. ಇವರು ಎಲ್ಲ 2002 ಸ್ಟ್ರೈಕಲ್ಲಿ ಆಚೆ. ಯಾಕೆ 2003 ಇದೇ PJ ಸತೀಶ್ ಅವರು, ಆಮೇಲೆ ದೀಪಕ್ ಅವರು, ಪ್ರಸನ್ನ ಅವರು ಎಲ್ಲ ಆಯ್ಕೆಯಾಗಿ ಬರ್ತಾರೆ. ಬಂದಂಥ ಕಾಲದಲ್ಲಿ ಒಂದು ಸ್ವಲ್ಪ ದಿನ ಫಿಕ್ಷನ್ ನಡೀತಾ ಇರ್ತದೆ ಮ್ಯಾನೇಜ್ಮೆಂಟ್ಗೂ ಯೂನಿಯನ್ ಮೆಂಬರ್ಸ್ಗೂ. ಅದನ್ನ ಯೂನಿಯನ್ಗೂ ನಡಿಬೇಕಾದ್ರೆ ಇದೇ ರವಿ ಅವ್ರದ್ದು, ಈ ಏನು ನಮ್ಮ ರವಿ ಅವ್ರು ಇದ್ದಾರಲ್ಲ, ಅವ್ರದ್ದು ಒಂದು ಇನ್ಸಿಡೆಂಟ್ ಆಗುತ್ತೆ 2004. ಇದೆಲ್ಲ ಒಂದು ನೈಟ್ ಶಿಫ್ಟ್ ಒಂದು ಹಂತಕ್ಕೆ ಬಂದಿರುತ್ತೆ. ಈಗ ತಿರ್ಗಾ ಎಲೆಕ್ಷನ್ ನಡೀತದೆ. ಎಲೆಕ್ಷನ್ ನಡೆದಂಥ ಕಾಲದಲ್ಲಿ ಇದೇ PJ ಸತೀಶ್ ಅವರು ಅಧ್ಯಕ್ಷರಾಗ್ತಾರೆ, ಪ್ರಸನ್ನ ಜನರಲ್ ಸೆಕ್ರೆಟರಿ ಆಯ್ತಾರೆ, ಜನರಲ್ ಸೆಕ್ರೆಟರಿ ಮಿಸ್ಟರ್ ದೀಪಕ್ ಅವರು ಆಯ್ತಾರೆ. ಹೀಗೆ ಮಿಕ್ತ ಯೋಗ ಅಂತ ಯಾರು ಬರ್ತಾರೆ. ಆದಂಥ 3 ಆಗುತ್ತೆ. 4 ಎಂಡೋ ಏನೋ 10 ಬಂದಾಗ ನನಗೆ ಗೊತ್ತಿದ್ದಂಗೆ 4ರಲ್ಲಿ ಇವ್ರಿಗೊಂದು ಚಾರ್ಜ್ ಕೊಡ್ತಾರೆ ರವಿ ಅವ್ರಿಗೆ. ಆ ರವಿ ಅವ್ರು ಚಾರ್ಜ್ ಶೀಟ್ ಕೊಟ್ಟಾಗ ನಾವೆಲ್ಲ ಓಲ್ಡಕ್ಕೆ ಹೋಯ್ತೀವಿ. ಇವರು ಸೋತಿರ್ತಾರೆ, ವಿರೋಧ ಪಕ್ಷದಲ್ಲಿ ಇದ್ದದ್ದು ಸೋತಿರ್ತಾರೆ ಅವರು. ಸೋತಂಥ ಕಾಲದಲ್ಲಿ ಇವರಿಗೆ ಚಾರ್ಜ್ ಶೀಟ್ ಕೊಟ್ಟಾಗ ಎಲ್ಲ ಕಾರ್ಮಿಕರು ಇವರಿಗೆ ತುಂಬ ಫ್ರಿಕ್ಷನ್ ಇದ್ದಾಗ ಇದೊಂದು ಇಶ್ಯೂ ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತೀವಿ. ಎಲ್ಲ ಬೇರೆ ಬೇರೆ ವಿಷಯ ಇಟ್ಕೊಂಡು ಇವ್ರಿಗೆ ಬಂದಾಗ ಇವ್ರ ವಿಷಯಕ್ಕೆ ನಾವು ಹೋರಾಟಕ್ಕೆ ಹೋದಾಗ 2004 ಇವ್ರನ್ನ ದೀಪಕ್ನ, ರವಿನ, PJನ, ಇನ್ನು ಸುಮಾರು ಪದಾಧಿಕಾರಿಗಳು ಮತ್ತು ಮೆಂಬರ್ಸ್ನ ಸಸ್ಪೆಂಡ್ ಮಾಡಿ ಕೆಲವರು ಡಿಸ್ಮಿಸ್ ಮಾಡಿರ್ತಾನೆ. ಅದು ನಡೀತಾನೆ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ದಿನ ನಡೀತದೆ. ತಿರ್ಗಾ ಏನೋ ಮಾತುಕತೆ ಮಾಡೋ ಒಳಗಡೆ ಹೋಗ್ತಾರೆ. ಅದು ಹಂಗೇ ನಡೀತಾ ಇರ್ತದೆ. ಇವ್ರಿಗೂ ನಮಗೂ ಇವ್ರ ಟೀಮ್ ಒಂದು PJ ಸತೀಶ್ ಅಂತ ನೇತೃತ್ವದಲ್ಲಿ ನಡೀತಾ ಇರ್ತದೆ ಯೂನಿಯನ್ನು. ನಡೀತಿದ್ದ ಕಾಲದಲ್ಲಿ ಮೀಟಿಂಗ್ ನಡಿಬೇಕಾದ್ರೆ 2007 ತಿರ್ಗಾ ಎಲೆಕ್ಷನ್ ಬರ್ತದೆ. ಎಲೆಕ್ಷನ್ ಬಂದಾಗ ಇದೇ PJ ಸತೀಶ್ ಅವರು ಒಂದು ತಂಡ ಆಗುತ್ತೆ, ದೀಪಕ್ ರವಿ ಒಂದು ತಂಡ ಆಗುತ್ತೆ, PJ ಮತ್ತು ಪ್ರಸನ್ನದೊಂದು ತಂಡ ಆಗುತ್ತೆ. ಆವಾಗ 1-2 ತಂಡಗಳು ಪ್ರತಿಸ್ಪರ್ಧಿಯಾಗಿ ಸ್ಪರ್ಧೆ ಮಾಡಿದಾಗ ಇದೇ ದೀಪಕ್ ಅವರು ನಾಮಿನೇಷನ್ ಫೈಲ್ ಮಾಡೋಕೆ ಬರ್ತಾರೆ. ದೀಪಕ್ ನಾಮಿನೇಷನ್ ಫೈಲ್ ಬಂದಾಗ ಮ್ಯಾನೇಜ್ಮೆಂಟ್ ಅವರು ಇವನಿಗೆ ಇದು ಕೊಡ್ತಾರೆ, ಡಿಸ್ಮಿಸಲ್ ಪ್ರಪೋಸಲ್ ಡಿಸ್ಮಿಸ್ಸು ಲೆಟರ್ ಕೊಡ್ತಾರೆ ದೀಪಕ್ ಅವ್ರಿಗೆ. ಆವಾಗ ದೀಪಕ್ ಅವ್ರು ಬಂದು ನಮ್ಮ ಮೀಟಿಂಗಲ್ಲಿ ಹೇಳ್ತಾರೆ, ನನಗೆ PJ ಸತೀಶ್ ನನಗೆ ಡಿಸ್ಮಿಸಲ್ ಮಾಡ್ಸೋನೆ, ನಾನು ಎಲೆಕ್ಷನ್ ನಿಲ್ಬಾರ್ದು ಅಂತ, ನೀವೆಲ್ಲ ನಿಂತು ಹೋರಾಟ ಮಾಡಬೇಕು ಅಂತ ಆ ಸ್ಪೀಡಲ್ಲಿ
ಎಲೆಕ್ಷನ್ ಕ್ಯಾನ್ವಸ್ ಸ್ಟಾರ್ಟ್ ಆದಾಗ ನಾವು ಒಂದು ಇವ್ರ ಮಾತುಗಳಿಗೆ ಮರಳಾಗಿ ನಾವೇನು ಮಾಡ್ತೀವಿ, ಹೌದು ಇರ್ಬೋದೇನೋ, ಈ ಥರ ಮಾಡಿರ್ಬೋದು ಪಿ ಜೆ ಅವರು ಅಂತ ನಾವು ಏನು ಮಾಡಿದ್ವಿ, ನಾವು ಒಳಗಡೆ ಕ್ಯಾನ್ವಸ್ ಮಾಡಿದ್ವಿ. ಇವ್ರು ಆಚೆ ಇದ್ರು, ನಾವು ಒಳಗಡೆ ಕ್ಯಾನ್ವಸ್ ಮಾಡ್ತಿದ್ವಿ. ಕ್ಯಾನ್ವಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ನಮ್ಮನ್ನ ಕ್ಯಾನ್ವಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇದೇ ಮುದ್ದಾಯ ಅವನಿಗೆ, ನವೀನ್ HK, ನನಗೆ, ಪೂಜಾರಿಗೆ, ಕೆಲವ್ರಿಗೆ ಚಾಶಿ ಕೊಡ್ತಾರೆ, ನೀವು ಇವ್ ಪರವಾಗಿ ಕ್ಯಾನ್ವಸ್ ಮಾಡಿದ ದೀಪಕ್ ಪರವಾಗಿ ಅಂತ. ಅದನ್ನ ಅವನು ಇಲ್ಲ ಪಿ ಜೆನೇ ಮಾಡಿಸ್ತಾವನು, ಇವನಲ್ಲ ನಾವು ಬಿಡಬಾರ್ದು, ಹೋರಾಟ ಮಾಡ್ಬೇಕು, ಗೆಲ್ಲಬೇಕು ಅಂತ ಗೆಲ್ಸ್ಕೊಂಡು ಅತಿ ಹೆಚ್ಚು ಮತ್ತಿಂದ ಅವತ್ತಿನ ಕಾಲದಲ್ಲಿ ಗೆದ್ಕೊಂಬಂದ್ಮೇಲೆ ಇವ್ರೇನು ಹೇಳ್ತಾರೆ, ಪಿ ಜೆ ಸತೀಶು ನನಗೆ ಮಾಡಿಸ್ತಾ ಅಂತ ಅವ್ರು ಬರ್ತಾರೆ. ಗೆದ್ದು ಬಂದಮೇಲೆ ಇವ್ರು ಸ್ವಲ್ಪ ನಿರಂತರವಾಗಿ ನಮ್ಮದು ಮೀಟಿಂಗ್ಗಳು ಇವನೇನು ಒಂದೇ ತಂಡವಾಗಿ ಬರ್ತದೆ. ಬಂದಾಗ ಇವ್ರು ಆಚೆ ಇರ್ತಾರೆ, ಯಾರು ಮಿಸ್ಟರ್ ದೀಪಕ್ ತಂಡನ ಗೆದ್ದಿರ್ತಾರೆ, ದೀಪಕ್ ಅಧ್ಯಕ್ಷ ಆಚೆ ಇರ್ತಾನೆ, ಜನರಲ್ ಸೆಕ್ರೆಟರಿ ಆಚೆ ಇದ್ದಾಗ ಇವ್ರ ಹತ್ರ ಡಿಸ್ಕಷನ್ ಮಾಡಿ ನಮ್ಮ ಹತ್ರ ಬರ್ತಿರ್ತಾರೆ. ಒಳಗಡೆ ಇರ್ತಂತ ಪದಾಧಿಕಾರಿ ಇರ್ತಾರೆ, ನಾವು ಒಳಗಡೆ ಮಾತಾಡೋಕೆ ರೆಡಿ ಇರಲ್ಲ, ನೀವೇನು ದೀಪಕ್ ಹತ್ರ ಮಾತಾಡಿ, ಅಧ್ಯಕ್ಷರ ಹತ್ರ ಮಾತಾಡಿ ಅಂತ ಕಳಿಸ್ತಿರ್ತೀವಿ ಒಳಗಡೆ. BC ಮೆಂಬರು ಕೇಳಕ್ಕೆ ರೆಡಿ ಇರಲ್ಲ, ಆಫೀಸ್ ಬೇರೆಯವ್ರು ಕೇಳಕ್ಕೆ ರೆಡಿ ಇರಲ್ಲ. ಅವಾಗ ಇವ್ರ ಹತ್ರ ಒಂದು ಡಿಸ್ಕಷನ್ ಆಗುತ್ತೆ, ಇವ್ರದ್ದು ಯಾರೋ ಇವ್ರನ್ನ ಒಳಗೆ ತೊಗೋಬೇಕು ಅಂತ. ಅವಾಗ ಒಂದು 7-8 ಸ್ಟಾರ್ಟ್ ಆಗುತ್ತೆ. ನಾವು ಒಳಗೆ ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷಗಳೆಲ್ಲ ಬರಬೇಕು ಒಳಗಡೆ, ನಮ್ಮ ಸಸ್ಪೆಂಡ್ ಆಗಿರೋ ಮೆಂಬರ್ ಒಳಗೆ ಬರಬೇಕು ಅಂತ ಇಂಟರ್ನಲ್ಲಿ ಒಂದು ಇದರಲ್ಲಿ ಓಟ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಡಿಸ್ಕಷನ್ ಸ್ಟಾರ್ಟ್ ಆಗಿರ್ತದೆ. ಅಂಥ ಒಂದು ಸಮಯದಲ್ಲಿ ಇಲ್ಲಿ 10 ವರ್ಷ ಕಂಪ್ನಿಗೆ 10 ವರ್ಷ ಸರ್ವಿಸ್ ಆಗುತ್ತೆ ಕಂಪ್ನಿಗೆ. ಅದನ್ನು ಡೆಸಿಲೇ ಫಂಕ್ಷನ್ ಮಾಡಬೇಕು ಅಂತ ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದಾಗ ನಾವು EC ಮೆಂಬರ್ಸ್ ಎಲ್ಲ ನಾವು ಇರ್ತೀವಿ. EC ಮೆಂಬರ್ ಇದ್ದಾಗ ಇದೇ 10 ವರ್ಷ ಪ್ಯಾಲೇಸ್ ಗ್ರೌಂಡಲ್ಲಿ ಫಂಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹೇಳಿದಾಗ ಹೌದಪ್ಪ, ನಮ್ಮ ಅಧ್ಯಕ್ಷನ ನೀವು ಇದಕ್ಕೆ ಕರಿಬೇಕು, ಸ್ಟೇಜ್ ಮೇಲೆ ಕರಿಬೇಕು ಅಂತ ಹೇಳ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ, ನೀವು ನಮ್ಮ ಅಧ್ಯಕ್ಷ ಅವನು ಗೆದ್ದವನೇ, ಅವನ ಆನರ್ ಮಾಡಬೇಕು, ನೀವು ಕರಿಬೇಕು ಅಂತ ಹೇಳಿದಾಗ ಅವರು ಏನು ಆರ್ಕೆ ಉತ್ತರ ಕೊಟ್ಬಿಟ್ಟು ಹೋಗ್ತಾರೆ. ನಾವು ನಮ್ಮ EC ಮೆಂಬರ್ಸ್ ಎಲ್ಲ ಸ್ವಲ್ಪ ಒಳ್ಳೆ ಹುಡುಗರು ಇದ್ರು, ಕೆಲವರು ಮುದ್ದೆ ಅಂತವ್ರು, ಗೌರಿ ಅಂತವ್ರು ಎಲ್ಲ ಇದ್ರು. ಅವ್ರೇನು ಮಾಡಿದ್ರು, ಅವರು ಎಲ್ಲ ಗಲಾಟೆ ಮಾಡ್ತಾರೆ. ನಾವೆಲ್ಲ ಎಲ್ಲೋ ಒಂದು ಕಡೆ ನಾವು ಹೋಗಲ್ಲ ಫಂಕ್ಷನ್ಗೆ, ಅಧ್ಯಕ್ಷ ಬರಲಿಲ್ಲ ಅಂದರೆ, ನೀವು ಸೀಟ್ ಕೊಡಲಿಲ್ಲ ಅಂದರೆ ನಾವು ಹೋಗಲ್ಲ ಅಂತ ಕೂತ್ಕೋತೀವಿ, ಎಲ್ಲೋ ಒಂದು ಕಡೆ ಕೂತ್ಕೋತೀವಿ. ಅವನು HR ಮೋಹನ್ ಅವರು ಫೋನ್ ಮಾಡ್ತಾರೆ ನಮಗೆ, ನೀವು ಇಲ್ಲಿ ಗಲಾಟೆ ಮಾಡ್ತೀರಾ, ಅವ್ರು ಅಲ್ಲೇ ಮುಂದೆ ಕೂತವ್ರೆ ಸ್ಟೇಜ್ ಕೆಳಗಡೆ, ಹೋಗಿ ಮನೆಗೆ ಹೋಗ್ರಿ ಅಂತ ಕಳಿಸ್ತಾರೆ ನಮ್ಮನ್ನೆಲ್ಲ. ಅವಾಗ ಅಂಥ ಕಾಲದಾಗ ಬರ್ತೀವಿ. ಅವತ್ತೇ ನಾವು ಇವ್ರ ಪರವಾಗಿ ಹೋರಾಟ ಮಾಡ್ತಿದ್ರೆ ಇವ್ರು ಅವತ್ತೇ ಡೀಲು ಎಲ್ಲಾನು. 2008ರಲ್ಲಿ ಏನೋ ಡೆಸಿಲ್ ಫಂಕ್ಷನ್ ಆಗುತ್ತೆ, ಅದೆಲ್ಲ ಇನ್ಸಿಡೆಂಟ್ ಆಗುತ್ತೆ. ಅದಾದಮೇಲೆ 2009ಕ್ಕೆ ಇವ್ರನ್ನ ತಗೋಬೇಕು ಅಂತ ಒಂದು ಡಿಸ್ಕಷನಲ್ಲಿ ಕ್ಲಿಯರ್ ಆಗುತ್ತೆ. ಎಲ್ಲರೂ ಏನು ಸಸ್ಪೆಂಡ್ ಆಗಿದ್ರು ಎಲ್ಲಾನು ತಗೋಬೇಕು ಅಂತ ಡಿಸ್ಕಷನ್ ಆದಾಗ ಇವರು ಒಳಗೆ ಬರಬೇಕಾದ್ರೆ ಒಂದು ಜಾಯಿಂಟ್ ಡಿಕ್ಲೇರೇಷನ್ ಅಂತ ಮಾಡ್ಕೊತಾರೆ, ಅಗ್ರಿಮೆಂಟ. ಅದು ಅಗ್ರಿಮೆಂಟ್ಗೆ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಎಲ್ಲ ಇಷ್ಟು ವರ್ಷ ನೋಡಿದ್ದೀರಾ, ಮಾತಾಡಿ ಡಿಸ್ಕಷನ್ ಆಗಿದೆ, ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಲ್ಲ. ಅದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಆ ಜಾಯಿಂಟ್ ಡಿಕ್ಲೇರೇಷನ್ಗೆ ಸತ್ಯ ಇದ್ದರೆ ನಾನು ಒಬ್ಬನೇ ಸೈನ್ ಮಾಡಿಲ್ಲ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬೋದು, ನಾನು ಬರಲ್ಲ ಅಂತಾನೆ ಕೂತಿದ್ದೆ, ಇದು ನೀನು ಮಾಡಿದ್ರೆ ತಪ್ಪು ಅಂತ ಅವತ್ತೇ ಖಂಡಿಸಿದ್ದೆ. ನಾನು ಯಾರ ಮಾತು ಕೇಳಲ್ಲ, ಅವತ್ತೇ ಇವನಿಗೆ ನನ್ನ ಮೇಲೆ ಕಣ್ಣು, ಇವನು ಯಾರ ಮಾತು ಕೇಳಲ್ಲ, ನಾವು ಇಲ್ಲಿ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಂತ ಇವನಿಗೆ ಒಂಥರ ಪ್ರತಿಷ್ಠೆ. ಇವನಿಗೋಸ್ಕರ ನಾವು ಓಟ ಮಾಡ್ತಿದ್ದೆ, ಮೆಂಬರ್ಗೋಸ್ಕರ. ಇವಂದೇ ಪ್ರತಿಷ್ಠೆ ಅಲ್ಲಾಗಿ ನಿಂತ್ಕೋತು. 2010 ಎಲೆಕ್ಷನ್ ಬಂತು. ಅಲ್ಲೇನಾಯ್ತು ಅಂದರೆ, ಈಗ 2010 ಎಲೆಕ್ಷನ್ ಮುಂಚೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಇನ್ಸಿಡೆಂಟ್ ಆದಾಗ EC ಮೆಂಬರ್ಗೆ ಇವರು ಯಶವಂಬರ್ ಸರ್ಕಲ್ ನಂದಕುಮಾರ್ ಮತ್ತು HR ಮೋಹನ್ ಅವರು ಅಟ್ಯಾಕ್ ಮಾಡಿರ್ತಾರೆ. ಅಟ್ಯಾಕ್ ಮಾಡಿದಾಗ ನಾನು ತಿರುಪತಿಲಿ ಇರ್ತೀನಿ, ಇದೇ ದೀಪಕ್ ಅವ್ರಿಗೆ ಅವರು ನಾವೆಲ್ಲ ತಿರುಪತಿಲಿ ಇರ್ತೀವಿ. ಈ ಥರ ಫೋನ್ ಬರುತ್ತೆ ನಮಗೆ, ಈ ಥರ ಯಶವಂಬರ್ ಸರ್ಕಲಲ್ಲಿ ಹಿಂಗೆ ಆಗ್ಬಿಟ್ಟಿದೆ, ಇನ್ಸಿಡೆಂಟು ಅಟ್ಯಾಕ್ ಆಗಿದೆ, ನೀನು ಇಮಿಡಿಯೇಟಾಗಿ ಬಾ ಅಂತ. ನಾನು ಮನೆಗೆ ಹೋಗಲ್ಲ, ತಿರುಪತಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿ ವಾಸ್ತವ ತಿಳ್ಕೊಂಡು ಇವ್ನು ಹೇಳ್ತಾನೆ, ಹಿಂಗೆ ಮಾಡ್ಬಿಟ್ಟಾರೆ, ಇವ್ರಿಗೆ ಏನಾರ ಮಾಡಲೇಬೇಕು, ನಂದಕುಮಾರ್ಗೆ ಮೋಹನ್ಗೆ ಇವ್ರಿಗೆಲ್ಲ ಮಾಡಲೇಬೇಕು ಅಂತ ಇವ್ರು ಡಿಸೈಡ್ ಮಾಡ್ಕೊತಾರೆ. ಮಾಡಬೇಕು ಅಂತ ನಮಗೆ ಪ್ರಚೋದನೆ ಕೊಡ್ತಾನೆ, ಹೇಳ್ತಾನೆ, ಟೆಂಪ್ ಮಾಡ್ತಾನೆ. ಗೊತ್ತಲ್ಲ ಅವ್ರು ಮಾತಾಡೋದು, ಎಲ್ಲರೂ ಅವ್ನು ಹೆಂಗೆ ಮಾತಾಡಬೇಕು ಅವ್ನು ಗೊತ್ತಿರ್ತಾನೆ, ಮಾತಾಡಿದ್ದಾನೆ. ನಾವೇನೋ ನಮಗೇನು ಪಾಪ, ಒಬ್ಬ ಹುಡುಗ ಕಾರ್ಮಿಕ, ನಾನು ಮ್ಯಾನೇಜ್ಮೆಂಟ್ನ ಹೊಡೆದ್ರೆ ನಾನು ನಿಜವಾಗ್ಲೂ ಖುಷಿ ಪಡ್ತಿದ್ದೆ. ಅವ್ರನ್ನ ಹೊಡೆದಿರೋದು ಕಾರ್ಮಿಕನ ಮೊದಲಾಗಿ ನಮ್ಮ ಟೀಮ್ ಹುಡುಗ, ಮೊದಲಾಗಿ ನಮಗೋಸ್ಕರ ಕಾರ್ಮಿಕನ EC ಮೆಂಬರ್ಗೆ ಹೊಡೆದಿರೋದು. ಆ ಬೇಸ್ ಮೇಲೆ ನಾನು ಕಷ್ಟ ಅಲ್ಲ ಅವ್ರು ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಒಂದು ಗೊತ್ತಲ್ಲ ನಿಮಗೆ ಎಲ್ಲ, ನನ್ನ ನಾಗರಾಜಗೌಡ ಏನು ಅಂತ ಗೊತ್ತಿದೆ, ಆ ಬೇಸ್ ಮೇಲೆ ಅವ್ರಿಗೆ FIR ರೆಡಿ ಮಾಡಿಸ್ತಾವೆ. ರಾತ್ರಿ 7 ಗಂಟೆ ಮೇಲೆ ಸ್ಟಾರ್ಟ್ ಆಯ್ತು ಪ್ರೋಸೆಸ್ ಅವ್ರಿಗೆ FIR ಮಾಡೋಕ್ಕೆ. ನಾವು ಬಂದ್ಬಿಟ್ವಿ, ಅವ್ರು ಮಾಡ್ತಾರೆ ಅಂತ ಹೇಳಿದ್ರು ಇನ್ಸ್ಪೆಕ್ಟ್ರು. ನಾವು ಬಂದ್ಬಿಟ್ರಿ. ಬಂದಾಗ ಎಲ್ಲೋ ಒಂದು ಕಡೆ ವಿಜಯನಗರ ಸರೌಂಡಿಂಗಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡಿದ್ವಿ ಎಲ್ಲರೂ, ನಮ್ಮ ಫ್ರೆಂಡ್ಸು ಎಲ್ಲ. ಇವರು ಬಂದರು, ದೀಪಕ್ ಪಟಾಲಂ ಬಂದುಬಿಟ್ಟು, ಅಪ್ಪ ನೀನು ಮಾಡಲೇಬೇಕು, ಇವ್ರು ಏನೋ ಬುದ್ಧಿ ಕಲಿಸ್ಲೇಬೇಕು, ಇವ್ರನ್ನ ಬಿಡಬಾರ್ದು, ನಂದಕುಮಾರ HR ಮೋಹನನ ಅಂತ ಇವರು ಒಂದು ಕಡೆ. ಇವನು ರವಿಯವರು ಅರ್ಧ ಗಂಟೆಗೆ ಒಂದ್ಸತಿ ಫೋನು ಮಾಡಿಸು, FIR ಮಾಡಿಸು ಅಂತ.
ನಾವು ನಮ್ಗೆ ಹೇಳಿದ್ನಲ್ಲ, ನಾವು ಕಷ್ಟದಲ್ಲಿದ್ದಾನೆ ಮಾಡಬೇಕು, ನಾನು ಮಾಡಿದ್ದೀನಿ ಅವತ್ತು. ನಮಗೆ ಗೊತ್ತಿಲ್ಲ ಇವ್ರ ಪ್ರೆಷರು, ಇವ್ರ ಪಟಾಲಂ ಪ್ರೆಷರೇ. ಲಿಸ್ಟ್ ಬೇಕಾದ್ರೆ ನೀವು ಯಾರ ಪರ್ಸ್ನಲ್ ಕೇಳಿದ್ರೆ ಹೇಳ್ತೀನಿ ಯಾರ್ಯಾರು ಅವತ್ತು ನನಗೆ ವಿಜಯನಗರ ಯಾರ ವ್ಯಕ್ತಿಗಳು ನಾನು ನಿಮಗೂ ಗೊತ್ತು. ನಾನೇನು ಎಣ್ಣೆನೂ ಹೊಡೆಯಲ್ಲ, ಊಟನೂ ಮಾಡ್ತಿಲ್ಲ, ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಅದು ಒಂದು ಇನ್ಸಿಡೆಂಟ್ ಆದಾಗ ಇವ್ರು ನೋಡಿದ್ರೆ ನನಗಿಲ್ಲಿ ಪ್ರೆಷರ್ ಮಾಡ್ತಾರೆ FIR ಮಾಡಿಸು ಅಂತ. ಇವ್ರು ಹೋದ್ರೆ ಅಲ್ಲಿ ನಂದಕುಮಾರು HR ಮೋಹನ್ ಮನೆ ಹತ್ರ ಹೋಗ್ಬಿಟ್ಟು ನಾವೇನು ಮಾಡ್ತಾಯಿಲ್ಲ, ಎಲ್ಲ ಗೌಡನೇ ಮಾಡ್ತಾ ಇರೋದು, ನಾಗರಾಜ್ ಗೌಡನೇ ಮಾಡ್ತಾ ಇರೋದು ನಿನ್ನ ಮೇಲೆ, ನಮ್ದೇನಿಲ್ಲ ಅಂತ ಅಲ್ಲೋ ಕಾಂಪ್ರಮೈಸ್ಗೆ ಹೋಗೋರು. ನಮ್ಗೆ ಗೊತ್ತೇ ಇಲ್ಲ, ಇದು ನನಗೆ ಗೊತ್ತಿಲ್ಲ. ಈ ಥರ ನಾಟಕಗಳೆಲ್ಲ ನನಗೆ ಅವಾಗಲೇ ಗೊತ್ತಾಗಿದ್ದೀವಿ ಡೀಲ್ ಅಂತ ನನಗೆ ಈಗ ಗೊತ್ತಾಗ್ತಾ ಇರೋದು. ಯಾಕಂದರೆ ಈ ಇನ್ಸಿಡೆಂಟ್ಗಳು ನಡೆದಾಗ ನಮಗೆ ಗೊತ್ತಾದ್ಮೇಲೆ ತಾನೇ ನಮ್ಗೆ ಅರ್ಥ ಆಗೋದು. ಪಾಪ ಅವ್ರು ನಮ್ಮ ಮೇಲೆ ಬೇಜಾರು ಮಾಡ್ಕೊಂಡ್ರು, ಮೋಹನ್ HR ಇರ್ಬೋದು, ನಂದಕುಮಾರ್ ಇರ್ಬೋದು, ನಾನೇ ಮಾಡ್ಬಿಟ್ಟಿದ್ದೀನಿ ಅಂತ. ನಾನಲ್ಲಪ್ಪ, ಈ ಮಾತ್ರ ಹೇಳ್ತಾ ಇದ್ದೀನಿ, ಇವ್ರ ಪಟಾಲಮೆ. ನಾನು ಮಾಡಿದ್ದು ನಿಜ. ಯಾವಾಗ ECM ಅವರು ನಮ್ಮ ಟೀಮ್ ಅವನು ಹುಡುಗ ಒಬ್ಬ ಕಾರ್ಮಿಕ, ನಾ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ್ದೀನಿ. ಅದು ತಪ್ಪು ಅಂದರೆ ನಿಮಗೆ ಬಿಟ್ಟಿದ್ದು, ನಿಮ್ಮಿಬ್ಬರಿಗೆ ಹೇಳ್ತಾ ಇರೋದು. ಬಟ್ ಯಾರೇ ಮಾಡಿದ್ರು ಕಾರ್ಮಿಕರ ಮೇಲೆ ಯಾರು ಕೈ ಮಾಡಬಾರ್ದು. ಅದೇ ನೀವು ಮ್ಯಾನೇಜ್ಮೆಂಟ್ ಮಾಡಲ್ಲ ಇಷ್ಟು ದಿನ ಅರೇಂಜ್ಮೆಂಟು, ಅವ್ರ ಮೇಲೆ ಮಾಡಿದ್ರೆ ನಾನು ಒಪ್ಕೋತಿದ್ದೆ. ಹೌದು ನೀವು ಗಂಡು ಮಗ ಅಂತ. ನೀವು ಬಂದು ಕಾರ್ಮಿಕರೇ ಮಾಡ್ತೀರಾ. 2008ರಲ್ಲಿ ಡೆಸಿಲ್ ಫಂಕ್ಷನ್ ಆದಮೇಲೆ ನಾವೊಂದು ಸರ್ವೆ ಮಾಡಿಸ್ತೀವಿ. ಯಾಕೆಂದರೆ ಪ್ಯಾಲೇಸ್ ಗೋಡಲ್ಲಿ ನಾನ್ ವೆಜ್ ಮಾಡಿದ್ದ ಅವಾಗ ಮಾತ್ರ, ಇಲ್ಲಿ ಕ್ಯಾಂಟೀನಲ್ಲಿ ಮಾಡಲ್ಲ ಅನ್ನೋನು. ನಾನೇನು ಮಾಡಿದೆ, ನನ್ನ ಒಂದು CMC ಮೆಂಬರ್ ಕಡೆಯಿಂದ ಏನು ಮಾಡಿದೆ, TKM ನಮ್ದೇನಿದೆ TKM ಇದು ಸರ್ವೆ ಮಾಡಿಸ್ದೆ, ಯಾರಿಗೆ ನಾನ್ ವೆಜ್ ಬೇಕು ಯಾರಿಗೆ ಬೇಡ ಅಂತ. ಅಲ್ಲಿ ನೋಡಿದ್ರೆ 89% ನಾನ್ ವೆಜ್ ಬೇಕು ಅಂತ ಬಂತು. ಇವನ್ನ ನಾನು ಕೇಳಿರಲಿಲ್ಲ. ನಾನೇನು ಒಳ್ಳೆ ಕೆಲಸ ಮಾಡ್ತೀನಿ, ಒಪ್ಕೋತಾನೆ ದೀಪಕ್ ಅಂತ ನಾನು ಅನ್ಕೊಂಡೆ. ಇವ್ನು ಡೀಲ್ ಅಂತ ನನಗೇನು ಗೊತ್ತು, ಡೀಲ್ ದೀಪಕ್ ಅಂತ. ನಾನೇನು ಮಾಡಿದೆ, ಯಾಕೆ ನೀನು ಮಾಡಿದೆ ಅಂತ ನಾನು ಕ್ವಶನ್ ಮಾಡ್ದೆ. ಯಾಕೆ ಮಾಡಿದೆ ಅಂದರೆ ಜನ ಕೇಳ್ತಾರಪ್ಪ, ನಾನು ಮಾಡಲ್ಲ. ಜನ ಖುಷಿ ಪಡ್ಲಿ, ಇಷ್ಟು ಕಷ್ಟಪಡ್ತಾರೆ, ಬೆಳಗ್ಗೆ ಕೆಲ್ಸಕ್ಕೆ ಬರ್ತಾರೆ, ಒಂದು ಒಳ್ಳೆ ಊಟದಲ್ಲಿ ಸಮಾಧಾನ ಮಾಡಿ ಸ್ಯಾಟಿಸ್ಫೈ ಮಾಡೋಣ ಅಂತ ನಾನು ಆ ಬೇಸ್ ಮೇಲೆ ಮಾಡಿದೆ ಅಂತ ಹೇಳಿದೆ. ನೀನು ಇದೆಲ್ಲ ಮಾಡಿ ತಪ್ಪು, ನನಗೆ ಹೇಳ್ಬೇಕು ನಿನ್ಗೆ ಯಾಕೆ ಹೇಳಿ, ಕೆಲಸ ಮಾಡಿದ್ರೆ ಒಳ್ಳೇದಲ್ವೇನಪ್ಪ, ನಿನಗೋಸ್ಕರ ನಾವು ಓಲ್ಡ್ ಅಮ್ಮ ಕರ್ಕೊಂಬಂದು ಅದು ತಪ್ಪಂಗಾರೆ ಅಂತ ನಾನು ಆ ಬೇಸ್ ಮೇಲೆ ಮಾತಾಡಿದೆ. ಅವಾಗ ಏನಾಯಿತು ಅಂದರೆ, ಅವಾಗ ಇದ್ದಂಥ HR ಅಲ್ಲಿ GM ಅವರು ಇದೇ ದೀಪಕ್ ಅವ್ರನ್ನ ಕರೆದುಬಿಟ್ಟು, ನೋಡಪ್ಪ ಗೌಡನ್ನ ನೀನು ಬಸ್ಸಲ್ಲಿ ಅಗ್ರೆಸಿವ್ ಹೋಯ್ತವನೆ, ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತೀನಿ, ಇದನ್ನ ಅವ್ನಿಗೆ ಸೀಟು ಕೊಡಬೇಡ ಅಂತ 2010ರಲ್ಲಿ ಅವರು ಡಿಸ್ಕಸ್ ಮಾಡಿಕೊಂಡು ನಮಗೆ 2010ರಲ್ಲಿ ಸೀಟನ್ನು ತಪ್ಪಿಸಿದ್ರು. CMCಲೇ ಇಟ್ಟರು. ಅವಾಗ ನಾನೊಬ್ಬ ಸೋತೆ, ಇವರೆಲ್ಲ ಗೆದ್ದರು. ಅವಾಗ ನಮ್ಗೆ ಗೊತ್ತಾಗಲಿಲ್ಲ ಈ ಥರ ಯಾವ ರಾಜಕೀಯ ಎಲ್ಲೆಲ್ಲಿ ನಡೀತದೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವಾಗ ಇನ್ಸಿಡೆಂಟ್ಗಳು ಆಗಿತ್ತು, ನಿಮಗೆ ಗೊತ್ತಲ್ಲ, ಎಲ್ಲೆಲ್ಲಿ ಯಾರು ವರ್ಕ್ ಮಾಡಿದ್ರೆ ನಿಮಗೆ ಗೊತ್ತಿರ್ತದಲ್ಲ. ಆಯಿತು, ಅದಾದಮೇಲೆ 2010 ಆದಮೇಲೆ ಸೊಸೈಟಿದು ಅಂತ ಎಲೆಕ್ಷನ್ ಬಂತು. ಸೊಸೈಟಿ ಅಂತ ಎಲೆಕ್ಷನ್ ಬಂದಾಗ ನಾವು ಮೆಂಬರ್ಶಿಪ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಮೂವ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಇದು ಎಲೆಕ್ಷನ್ ಬಂತು 2012ರಲ್ಲಿ. ಪ್ರಸನ್ನ ಅವ್ರು ಬಂದರು. ಪ್ರಸನ್ನ ಅವ್ರು ಬಂದಮೇಲೆ ಅವ್ರದ್ದು ಕಂಟಿನ್ಯೂ ಆಯ್ತಾಯಿತ್ತು. ಅಷ್ಟರಲ್ಲಿ ಈ ಸೊಸೈಟಿ ಫಾರ್ಮೇಷನ್ ಮಾಡಬೇಕು ಅಂತ ಬಂತು. ಈಗ ಸೊಸೈಟಿ ಫಾರ್ಮೇಷನ್ ಅಂತ ಬಂದಾಗ ಹೇಳ್ಕೊತಾನಲ್ಲ ಡೀಲ್ ದೀಪಕ್, ನಾನು ಮಾಡಿದೆ, ನಾನು 5 ಲಕ್ಷ ಕೊಡಿಸೆ ಸೊಸೈಟಿನ ಅಂತ. ಯಾವತ್ತಪ್ಪ ನೀನು ಬಂದಿದ್ದೆ, ಯಾವ ಡಿಪಾರ್ಟ್ಮೆಂಟ್ ಬಂದಿದ್ದೆ, ಯಾವ ರಾಜಕಾರಣಿ ಮನೆಗಳು ಬಂದಿದ್ದೆ ನೀನು, ಎಷ್ಟು ಸತಿ ಬಂದಿದ್ದೆ ನೀನು, ಎಷ್ಟು ದಿವಸ ಬಂದಿದ್ಯಾ, ಯಾವ ಡಿಪಾರ್ಟ್ಮೆಂಟ್ಗೆ ಏನು ಮಾಡಿದ್ಯಾ, ಏನು ಪ್ರೊಸೆಸ್ ಮಾಡಿದ್ಯಾ. ಈ ರವಿ ನಿಮ್ಮ ಗುಲಾಮ ಇದಾನಲ್ಲಪ್ಪ, ಗುಲಾಮ ಕಾಮ್ರೇಡು, ಅವನು ಹೇಳ್ತಾನೆ ಕೇಳು. ಅವ್ರು P1 ಇಂದ ಹಿಡಿದು ಎಲ್ಲ ನಾನೇ ಮಾಡ್ಕೊಂಬಂದು ಇವತ್ತು 5 ಲಕ್ಷ ಅಂತ ಹೇಳ್ತೀಯಲ್ಲ, ದಯವಿಟ್ಟು 5 ಲಕ್ಷ ನೀನೇನಾರ ನೀನೇ ಫಾರ್ಮೇಷನ್ ಮಾಡಿದ್ರೆ ಸೊಸೈಟಿನ, ಕೋಆಪರೇಟಿವ್ ಸೊಸೈಟಿನ ನೀನೇ ಫಾರ್ಮೇಷನ್ ಮಾಡಿದರೆ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡು ನಾನೇ ಮಾಡಿದ್ದು ಅಂತ. ಮಾಡಿದ್ಮೇಲೆ ನೀನೇನು ಮಾಡಿದೆ, ನನಗೊಂದು ಡೈರೆಕ್ಟರ್ ಬಿಸಾಕ್ದೆ. ನೀನು ಯಾರು ಬೇಕೋ ಪಟಾಲಮ್ನ, ನೀನು ಯಾರು ಬೇಕೋ ನೀನು ಮಡಿಕೊಂಡೆ. ಅಧ್ಯಕ್ಷನ ರವಿ ಸೋತ್ಬಿಟ್ಟವನೇ, ಅವ್ನಿಗೆ ಆಯಿತು ಅಂತ ನಾವು ಸುಮ್ಮನೆ ಆದೋ. ಉಪಾಧ್ಯಕ್ಷ ನೀನು ಯಾರನ್ನ ಮಾಡ್ಕೊಂಡೆ, ನಿನ್ಗೆ ಗೊತ್ತು ಯಾರು ಮಾಡ್ಕೊಂಡಿದ್ಯಾ ಅಂತ, ಏನಾದರೂ ಅಂತಲೂ ಗೊತ್ತು. ನನಗೊಂದು ಡೈರೆಕ್ಟರ್ ಕೊಟ್ಟೆ. ಕೇಳಿದ್ರೆ ಅವ್ನಿಗೆ 2 ಪೋಸ್ಟ್ ಇಲ್ವಾ, ಅವ್ನಿಗೆ ಯಾಕೆ 2 ಪೋಸ್ಟು, ಒಂದೇ ಪೋಸ್ಟ್ ಸಾಕು, ಹಿಂಗೆ ಸಾಕು ನೀನು ಹೇಳಿದ್ದೇನೋ, ನಿನಗೆ ಮೋಸ ಮಾಡಲ್ಲ, ಇದೊಂದು ಸೊಸೈಟಿ ಒಂದು ಮಾಡಿಕೊಡು ಅಂತ ಕೇಳಿದೆ. ನಾನು ನಿನಗೋಸ್ಕರ ಮಾಡದೇ ಇದ್ರು ಕಾರ್ಮಿಕರು ಇವತ್ತು ಏನು ನೀನು ಹೇಳಿದ್ಯಲ್ಲ, ನೀನು ಹೇಳ್ತಿದ್ದೆ 5 ಲಕ್ಷ ಕೊಡಿಸ್ತೆ ಅಂತ. ನಾನು ಅಲೋ ಕೊಡಿಸಿರೋದು, ನೀನಲ್ಲ ಡೀಲ್ ದೀಪಕ್. ನೀನು ಅಂತ ಹೇಳ್ಕೊಬೇಡ, ಅರ್ಥ ಆಯ್ತಾ. ನಾನು ಮಾಡಿರೋದಕ್ಕೆ ನೀನು ಒಳಗೆ ಬಂದಿದ್ದೆ ನಮ್ಮಿಂದ. ಯಾಕೆ ನಮ್ಮಂಥ ಮುದ್ದಯ್ಯ ಅಂತವರು, ಪೂಜಾರಿ ಅಂತವರು, ನನ್ನಂಥ ಚಾರ್ಜ್ ಶೀಟ್ ತೊಗೊಂಡು ನೀನು ಒಳಗೆ ಕರ್ಕೊಂಬಂದು ನೀನು ಇವತ್ತೇನು ಮಾಡಿದ್ಯಾ, ನನ್ನೇ ಡಿಸ್ಮಿಸ್ ಮಾಡಿದ್ಯಾ. ಯಾಕೆ ಮಾಡಿದೆ ಡಿಸ್ಮಿಸ್ಸು? ಪಾಪ TKM ಅಲ್ಲಿ ಮೆಂಬರ್ ಕಾರ್ಮಿಕರು ಏನು ಅನ್ಕೊಂಡವ್ರೆ ಅಂತಂದರೆ, ಎಲೆಕ್ಷನ್ ಸೆಪ್ಟೆಂಬರ್ ಅನೌನ್ಸ್ ಮಾಡ್ದ ಅಂತ ಅನ್ಕೊಂಡವ್ರೆ ಎಲ್ರೂ. ಸೆಪ್ಟೆಂಬರ್ ಎಲೆಕ್ಷನ್ ಅನೌನ್ಸ್ ಮಾಡ್ಬಿಟ್ಟ, ಮಾರ್ಚ್ವರೆಗೂ ಟೈಮ್ ಇತ್ತು, ಎಲೆಕ್ಷನ್ ಸೆಪ್ಟೆಂಬರ್ಗೆ ಹೊಟ್ಟೋಗ್ಬಿಟ್ಟೆ. ಯಾಕೋದೆ ನೀನು ಎಲೆಕ್ಷನ್ ಎಲ್ಲರೂ ಅಂದ್ಕೊಂಡಿರೋದು ನೀನು ಸೆಪ್ಟೆಂಬರ್ ಎಲೆಕ್ಷನ್ ಹೋಗಿರೋದಲ್ಲ, ನನ್ನ ಡಿಸ್ಮಿಸ್ ಮಾಡ್ದಲ್ಲ ಅವತ್ತೇ ನೀನು ಎಲೆಕ್ಷನ್ಗೆ ಹೋಗಿದ್ಯಾ. ಪಾಪ ಯಾರೂ ಗೊತ್ತಿಲ್ಲ, ನನಗೆ ಗೊತ್ತು. ಯಾಕೆಂದರೆ ಇದೇ 2018 ಎಲೆಕ್ಷನ್ನಲ್ಲಿ ನೀನೇನು ಮಾಡಿದೆ, 7 ತಿಂಗಳು ಸ್ಟಾಪ್ ಮಾಡ್ಕೊಂಬಿಟ್ಟೆ. ಯಾರು ಬೇಕು ಆಫೀಸ್ ಬೇರೆಯವರು ಅಂತ 7 ತಿಂಗಳಿಂದ ಇರೋ ಎಲೆಕ್ಷನ್ ಯಾವಾಗಲೂ 8 ತಿಂಗಳು ಮುಂಚೆ ಅಲ್ಲಿಂದ ಸ್ಟಾರ್ಟು. ನೀನು ಇವಾಗಲೂ ಅದೇ ಕೆಲಸ ಮಾಡಿರೋದು. ನೀನೊಬ್ಬ
ನ್ಯಾಷನಲ್ ಸ್ಟ್ರಾಟಜಿಸ್ಟ್ ಅಂತ ಹೇಳ್ತಾರೆ, ಯಾರು ಪ್ರಶಾಂತ್ ಕಿಶೋರ್ ಅಂತ ಹೆಸರು ಹೇಳ್ತಾರಲ್ಲ, ಆ ಥರ ಅನ್ಕೊಂಬಿಟ್ಟಿದ್ದೀನಿ ನೀನು. 18 ಸೋತೆ, 15 ಸೋತೆ, 18ರಲ್ಲಿ ಏನಾಯಿತು, ನಿಮ್ಮ ಏನು ರೈಟ್ ಟು ಲೆಫ್ಟ್ ಇದ್ರಲ್ಲ, ರೈಟ್ ಟು ಲೆಫ್ಟ್ ಇದ್ರು ನಿನಗೆ, ಯಾರು ಗೊತ್ತು ನಿನ್ಗೂ, ಅವ್ರು ಕೊಡಲೇಬೇಡ ಅಂದರು, ನೀನೇನು ಮಾಡಿದೆ, ಅವ್ರಿಗೆ ಕೊಟ್ಟೆ ಸೀಟು. ಏನಾಯಿತು, ಸ್ಟ್ರಾಟಜಿಸ್ಟು ಸೋತೆ. ನೀನೇನು ಮಾಡಿದೆ, ಇನ್ನೂ ಒಂದು ಮಾತು ಹೇಳಿದೆ ನಮಗೆ, 15ರಲ್ಲಿ ನಾವು ಗೆದ್ದು ಬರ್ತೀವಿ, 2015 ಗೆದ್ದು ಬಂದಾಗ ಒಂದು ಓಟ ಗೆದ್ಕೊಂಬತ್ತೀವಿ, ಏನೋ ಸೊಸೈಟಿ ಫಾರ್ಮೇಷನ್ ಮಾಡ್ಕೊಂಡು ಏನೋ ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಕುಂಬಳಗೌಡ ರೆಸಾರ್ಟಲ್ಲಿ ನಮ್ಮದು ಸಸ್ಪೆಂಡ್ ಮೆಂಬರ್ ಇರ್ತಾರಿಂದ ಅವ್ರ ಹತ್ರ ಮೀಟಿಂಗ್ ಮಾಡಬೇಕಾಗುತ್ತೆ, HR ಮೀಟಿಂಗು ಅಲ್ಲಿ ನಡೀತಾ ಇರ್ತದೆ, COD ಮೀಟಿಂಗು. ಅವಾಗ ಏನೋ ಒಂದು ಇನ್ಸಿಡೆಂಟಲ್ಲಿ ಡೆಂಗಿಗೆ ಹೌಲ್ದಾರ್ಗೆ ಹೊಡಿಬೇಕು ಅಂತ ನೀನು ಪ್ರಚೋದನೆ ಕೊಡ್ತೀಯ ನಮಗೆ. ಪ್ರಚೋದನೆ ಕೊಟ್ಟಾಗ ಅಲ್ಲಿ ಯಾರಿದ್ರು ಅಂತ ಹೆಸರು ಹೇಳ್ಬೇಕು ಅಂತ ಹೇಳೋಣ, ನನಗೆ ಹೇಳ್ತೀಯ ನೀನು ಹೊಡೆದ್ಬಿಡು ಅಂತ. ನಾನು ಹೇಳ್ತೀನಿ, ನಿನ್ನ ಮೀಟ್ರ್ ನೀನು ಮಾಡು ಅಂತ ಹೇಳ್ತೀನಿ, ನೀನು ಮಾಡಲ್ಲ, ಬೇರೆಯವ್ರಿಗೆ ಹೇಳ್ತೀಯ. ಪಾಪ ನಿನಗೆ ಗೊತ್ತಿದೆಯಲ್ಲ, ನಿಮಗೆ ಗೊತ್ತಲ್ಲ ಯಾರು ಹೇಳಿದೆ ಅಂತ, ನಿನಗೆ ಗೊತ್ತಿರುತ್ತೆ, ನೀನು ಅವ್ರಿಗೆ ಹೇಳಿದೆ ಇದೇ ಡೆಂಗಿಗೆ ಹೊಡಿ ಅಂತ ಹೇಳ್ತೀಯ. ಅವರು ಹೊಟ್ಟೋಗ್ತಾರೆ, ಸಿಗಲ್ಲ, ಅವ್ರು ವಾಪಸ್ ಬಂದಿರೋ ಅವತ್ತು ಡೆಂಗಿ ನಿನ್ನ ಬಿಡ್ತಿರ್ಲಿಲ್ಲ ಅವತ್ತು. ಅರ್ಥ ಆಯ್ತಾ? ಏನೋ ನಿನ್ನ ಅದೃಷ್ಟ, ದೇವರು ನಿನ್ನ ಬಲಭಾಗದಲ್ಲಿದ್ದ, ಬಚಾವ್ ಹೋಗಿದ್ಯಾ, ಇದು ಸತ್ಯ ಘಟನೆ. ಇನ್ನೊಂದು ಘಟನೆ ಹೇಳ್ಬೇಕಾದ್ರೆ, ಈ 15ಇಂದ 18ವರೆಗೆ ಏನಿತ್ತು, ನಮಗೂ ಅವರು ಪ್ರಸನ್ನ ತಂಡಕ್ಕೂ ತುಂಬ ಫಿಕ್ಷನ್ ತಂಡ ನಡೀತಿತ್ತು. ನೀನೇನು ಮಾಡಿದೆ, ನನ್ನ ಹತ್ರ ಬಂದ್ಬಿಟ್ಟು ಪರ್ಸ್ನಲ್ಲಾಗಿ, ಗೌಡ ಇವ್ನು ಪ್ರಸನ್ನ ಏನಾರ ಡೀಲ್ ಮಾಡಬೇಕಲ್ಲ ನೀನು, ನಿಮ್ಮ ಬಾಸ್ ಕೇಳ್ಬಿಟ್ಟು ಅಂತ ಹೇಳಿದೆ. ಏನು ಅಷ್ಟೊಂದು ಎದುರ್ಕೋತೀನಿ ಅವನಿಗೆ ಅಂತ. ನಾನು ಈ ಮಾತು ನೀನು ಹೇಳಿದ್ದು ನಿಜ, ನಾನು ಮಾಡೋದು ಇಲ್ಲ, ಈ ಮಾತು ಹೇಳಿದ್ದು ನಿಜ. ಇದು ನಿಜ ಇಲ್ಲ ಅಂದರೆ ಮುಂದಕ್ಕೆ ಮಾತಾಡ್ತೀನಿ. ಇನ್ನೂ ಒಂದು ಇನ್ಸಿಡೆಂಟು, ಏನು 2015ಇಂದ 18ವರೆಗೂ ಇದ್ದಂಥ ಇನ್ನೊಂದು ಘಟನೆ ಹೇಳಬೇಕು. ಡೆಂಗಿ ಇದಾದಮೇಲೆ ಇದು ಇನ್ನೊಂದು ಘಟನೆ ಬರ್ತದೆ. ಏನು ಅಂತಂದರೆ, ಇದೇ ಪ್ರಸನ್ನ ಅವರು ಅವನೇನು ನಿನ್ನ ವಿರುದ್ಧ ಹೋರಾಟ ಮಾಡ್ತಿದ್ರು, ಅವಾಗ ನೀನೇನು ಮಾಡ್ತೀನಿ ಹತ್ರ ಬರ್ತೀಯ, ಬಂದ್ಬಿಟ್ಟು ನೀನು ಹೇಳ್ತೀಯ, ಗೌಡ ಏನೋ ನಿಮ್ಮ ಬಾಸ್ಗೆ ಹೇಳ್ಬಿಟ್ಟು, ಏನೋ ಅವಾಗ ತುಂಬ ದೊಡ್ಡ ಇನ್ಸಿಡೆಂಟ್ ಆಗಿರುತ್ತೆ, ನಾನು ಮರ್ತ್ಬಿಟ್ಟಿದ್ದೀನಿ, ಏನಾರ ಇವ್ರಿಗೆ ಏನಾರ ಮಾಡಲೇಬೇಕು, ನೀನು ನಿಮ್ಮ ಬಾಸ್ ಕೇಳಿ ಏನು ಮಾಡ್ಸೋಕ್ಕಾಗಲ್ವ ಅಂತ ನನ್ನ ಹತ್ರ ಬಂದು ಕೇಳ್ತೀಯ. ಹೋಗೋ ನೀನೇನು ಹಿಂಗೆ ಮಾತಾಡ್ತೀಯ, ಒಳ್ಳೆ ಈ ವಿಷಯನೆಲ್ಲ ಮಾಡೋಕ್ಕಾಗತ್ತಾ, ನಿಂಗೆ ತಲೆ ಇದೆಯಾ ನಿನಗೆ, ನಿನ್ನ ಮನಸ್ಥಿತಿ ಏನಪ್ಪ, ಅವತ್ತು ಹೇಳಿದ ಮಾತಲ್ಲ ನೀನು, ನಿನಗೆ ಎದುರಿಸೋ ಶಕ್ತಿ ಇಲ್ಲ ನಿಂಗೆ. ಹಂಗಂದ್ರೆ ಒಬ್ಬ ಪ್ರಸನ್ನ ಎದುರಿಸೋ ಶಕ್ತಿ ನಿನಗಿಲ್ಲ. ಅಲ್ಲೇನೆ ನಮ್ಗೆ ಗೊತ್ತಿಲ್ವಲ್ಲ ನೀನು ಈಗ ಇವತ್ತು ಡೀಲ್ ಆಗಿದೆಯಾ ಅಂತ. ಇಲ್ಲಿ ಏನಕ್ಕೆ ಡೀಲ್ ಆಗಿದೆ ಅಂದರೆ, ಅವ್ನು ನನಗೆ ಹೇಳಿದೆ, ನನ್ನ ಕೈಲೂ ನಿನ್ನ ಡೀಲ್ ಮಾಡ್ಸೋಕ್ಕಾಗಿಲ್ಲ, ನೀನು ನಿನ್ನ ಕೈಲೂ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಏನು ಮಾಡಿ ಮ್ಯಾನೇಜ್ಮೆಂಟ್ ಸೇರಿಕೊಂಡು ಅವನ್ನ ಆಚೆ ಹಾಕ್ಸ್ದೆ. ನೀನು ಇವತ್ತು ನಿನ್ನ ಜೊತೆ ಇರೋನು ಯಾರನ್ನ ಬಿಟ್ಟಿದ್ಯಾ 18ರಲ್ಲಿ ನಾಗರಾಜ್ ಗೌಡನ್ ಹೊಡೆದೆ, 19ರಲ್ಲಿ ಜಗದೀಶ್ ಗೌಡನ್ ಹೊಡೆದೆ, ಈ ಎಲೆಕ್ಷನಲ್ಲಿ ಸುರೇಶ್ ಗೌಡ್ರು, ಉಮೇಶ್ ಗೌಡ್ರನ್ನ ಹೊಡೆದೆ. ಇದು ನೀನೇ ಅರ್ಥ ಮಾಡ್ಕೋಬೇಕಪ್ಪ, ನೀನು ಎಲ್ಲಿ ಮಾಡೋಕ್ಕೆ ಹೊಟ್ಟಿದ್ಯಾ. ನಿನ್ನ ಜೊತೆ ಇದ್ದ ಇವರೆಲ್ಲ ಎಷ್ಟು ನಿನಗೋಸ್ಕರ ಇಲ್ಲಿವರೆಗೂ 25 ವರ್ಷ ನೀನು ಕಂಪ್ನಿಲಿ ಇದೆಯಾ ಅಂದರೆ ಇವರೆಲ್ಲ ಕಾರಣ ಅಪ್ಪ. ನಾನು ಅದರಲ್ಲಿ ಮುಂಚೂಣಿ ಬರ್ತೀನಿ ನಿನಗೋಸ್ಕರ, ಈ ರವಿಗೋಸ್ಕರ. ಇವತ್ತೇನಾರ ರವಿ ಇದಾನೆ ಕಂಪ್ನಿಲಿ ಅಂದರೆ ಇಡೀ TKM ಗೊತ್ತು, ಸೊಸೈಟಿ ಅಧ್ಯಕ್ಷನ್ ಮಾಡಿದ್ಕೆ ನೀನು ಇರೋದು. ಅದನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ನನಗೋಸ್ಕರ ನೀನು ಇವತ್ತು ಡಿಸ್ಮಿಸ್ ಮಾಡ್ತಿದ್ಯಲ್ಲಪ್ಪ. ಯಾಕೆ ನಿಂದಿರ್ಲಿಲ್ವಾ 2012ರಿಂದ 21ವರೆಗೂ ನಿಂದು ಎಷ್ಟು UAಗಳಿದೆ, ಎಷ್ಟು ಚಾರ್ಜ್ ಶೀಟ್ ಇದೆ, ಎಷ್ಟು ವಾರ್ನಿಂಗ್ ಲೆಟರ್ಗಳವೆ, ನಿನ್ಗೆ ಗೊತ್ತಿಲ್ವಾ ಅದು? ನನ್ನೊಬ್ಬನ ನಿಮ್ಮನ್ನೂ ಮಾಡಿ ನಾನು ಕೇಳ್ತಿರ್ಲಿಲ್ಲ. ನನ್ನೊಬ್ಬನ್ನೇ ಮಾಡಿ ನಿಮ್ಮನ್ನ ಇಟ್ಕೊಂಡಿರೋದು. ನೀವೇನು ಡೀಲ್ ಆದ್ರಿ? ಯಾಕೆ ಡೀಲ್ ಆದ್ರಿ? 21ರಲ್ಲಿ ಇವನು ಪ್ರಸನ್ನ ಅವರು ಸ್ಟ್ರೈಕ್ ಮಾಡಿದ್ರು, ನೀವೇನು ಮಾಡಿದ್ರಿ? 115 ದಿನ ಆದಮೇಲೆ ನಿಮಗೆ ಜ್ಞಾನೋದಯ ಆಗ್ಬಿಡ್ತು, ಪ್ರಸನ್ನ ಡೀಲ್ ಆಗ್ಬಿಟ್ಟವನೇ ಅಂತ. ಯಾಕೆ? ನೆಗೋಷಿಯೇಷನ್ ನಡೀತಾ ಇತ್ತು, 65 ಜನ ಸಸ್ಪೆಂಡ್ ಆಗಿರೋದು ಒಳಗೆ ಬರಬೇಕು ಅಂತ. ಆವಾಗ ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮ ಹತ್ರ ಬಂದು, ನಿಮ್ಮ ಸೂತ್ರಧಾರ ಬಂದಿರಲ್ಲಪ್ಪ ಒಬ್ಬರು ಸೂತ್ರಧಾರರು, ಅವರು ನಿಮ್ಗೆ ಡಿಸ್ಕಷನ್ ಆಯ್ತು ಮ್ಯಾನೇಜ್ಮೆಂಟು. ಇವ್ರೇನಾರು ಪ್ರಸನ್ನ ಕಡೆಯವ್ರು ಒಳಗಡೆ ಬಂದ್ಬಿಟ್ರೆ ನೆಕ್ಸ್ಟ್ ನೀನು ಎಲೆಕ್ಷನ್ನೇ ಗೆಲ್ಲಕ್ಕಾಗಲ್ಲ. ಇದ್ರಲ್ಲಿ ಏನು ಮಾಡ್ಬಿಟ್ಟೆ ನೀನು, ಅವ್ರಿಗೆ ಡೀಲ್ ಆಗ್ಬಿಟ್ಟು ಏನು ಮಾಡಿದೆ, ಇವ್ನು ಡೀಲ್ ಆಗ್ಬಿಟ್ಟವನೇ ಪ್ರಸನ್ನ ಅಂತ ಹೇಳ್ಕೊಂಡು ಹೋದೆ. 115 ದಿನ ಆದಮೇಲೆ ನಾನು ನೀನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. 2009 ಸ್ಟ್ರೈಕ್ ಆಯ್ತಲ್ಲಪ್ಪ, ನಿನ್ನೂ ಕರೆದಿದ್ದು ಮೀಟಿಂಗ್ ಕರೆದು ಸ್ಪಂದನಲ್ಲಿ ಎಲ್ಲರೂ ನಿಮ್ಮನ್ನೂ ಕರೆದಿದ್ರು, ಎಲ್ಲ ಪದಾಧಿಕಾರಿಗಳು. ನಾವು ಪ್ರಸನ್ನ ಟೀಮು ನಿಮ್ಮ ಟೀಮ್ ಎಲ್ಲ ಡಿಸ್ಕಷನ್ ಮಾಡಿ 9ಕ್ಕೆ ಬಂದ್ಮೇಲೆ ತಾನೇ ಹೋಗಿದ್ದು. ಎಷ್ಟು ದಿನ ಆದರೂ ಬಿಡಬಾರ್ದು, ಹೋರಾಟ ಮಾಡಲೇಬೇಕು, ಇವನು ಪಾಠ ಕಲಿಸ್ಲೇಬೇಕು. ಯಾಕೆ 12ರಿಂದ ನಿಮ್ಮ ರವಿ ಅವರಿಗೆ ಚಾಶಿ ಕೊಟ್ಟಿರಲ್ಲ, ಆ ಕೋಪ ಎಲ್ಲ ಇತ್ತು, ನಿನಗೂ ಇತ್ತು, ವೆಂಕಿ ಮೇಲಿತ್ತು, ಎಲ್ಲರ ಮೇಲೂ, ಎಲ್ಲ ನನ್ನ ಮೇಲಿತ್ತು. ಸುಮಾರು ಒಂದು 60-70 ಜನ ನಿಮ್ಮ EC ಮೆಂಬರ್ಸ್ಗಳು ಎಲ್ಲರ ಮೇಲೂ ಇತ್ತು, ನಿನಗೂ ಗೊತ್ತದು. ಯಾಕಂದರೆ 2018 ಸೋತಾಗ ನೀನು ದೀಪಕ್ ನಿಮ್ಮ EC ಮೆಂಬರ್ ನಿನ್ನ ಜೊತೆ ನಿಂತಿದ್ರಲ್ಲ, ರವಿ ಹೆಸರು ಹೇಳಕ್ಕೆ ಹೋಗಲ್ಲ, ಕೆಲವ್ರದೆಲ್ಲ ಆಫೀಸ್ ಬೇರೆಗಳು ಎಲ್ಲ ವೇಸಿಸ್ತು ಹೊಟ್ಟೋದ್ರು. ಯಾಕೆ ಅದು ಗೊತ್ತಾ? ನನ್ನ ಹತ್ರ ಹೇಳೋರೆ, ನಿಮ್ಮ ಕೆಂಗೇರಿ ಲೀಡ್ರ್ ಒಬ್ಬ, ಬಿಡದಿ ಲೀಡ್ರ್ ಒಬ್ಬ, ಅಪ್ಪ ದೀಪಕ್ ನಂಬ್ಕೊಂಬಿಟ್ರೆ
ನೀನು ಅಶ್ಯೂರೆನ್ಸ್ ಕೊಟ್ಟರೆ ಇರ್ತೀನಿ ನಾನು ಯಾಕೆ ಕೊಡಲಿ? ನಿಮ್ಮ ಜೀವನ ಅಪ್ಪ, ನಿಮ್ಮ ನಿಮ್ಮ ದೈವ ಶಕ್ತಿ ಇದ್ರೆ ನೀವು ಬದುಕೋತೀರಾ. ನಾನು ಯಾರಿಗೂ ಅಶ್ಯೂರೆನ್ಸ್ ಕೊಡಲ್ಲ, ಇದ್ರೆ ಇರಿ, ನಿಮಗೆ ಬಿಟ್ಟಿದ್ದು ಅಂತ ಹೇಳಿದೆ. ಇವನ್ನ ನಂಬ್ಕೊಂಡು ನಾವು ಇರೋಕ್ಕಾಗಲ್ಲ ಅಂತ ಎಷ್ಟು ಜನ ಹೋದ್ರು ನಿನಗೂ ಗೊತ್ತು. EC ಮೆಂಬರ್ಸ್ಗಳು ಇವತ್ತೆಲ್ಲ ಬಂದು ಫೋರ್ಸ್ ಕೊಡ್ತಾರೆ. ನಮ್ದು ಯಾಕೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಕೊಂಡು ಡೀಲ್ಗಳು ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಲ್ವಾ? ಒಂದು. ಎರಡನೇದು, ಇದೇ 2015 ಮಧ್ಯದಲ್ಲಿ ಡಾಕ್ಟ್ರು ಸ್ವಲ್ಪ ತುಂಬ ತೊಂದರೆ ಕೊಡ್ತಾ ಇರ್ತಾರೆ ನಿಮಗೆಲ್ಲ, ಯಾವುದೋ ಕೆಲವು ಈ ಹೆಲ್ತ್ ಇಶ್ಯೂಗಳಿಗೆ. ಇವರು ಪ್ರಕಾಶ್ ರಾವ್ ಪಾಪ ಒಂದು ಟ್ಯಾಬ್ಲೆಟು ಏನೋ ಹುಷಾರಂತ ಹೋಗ್ತಾರೆ, ಚೆಕ್ ಮಾಡಿಸ್ಕೋತಾರೆ, ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ನಿಮ್ಮ ಕ್ಲಿನಿಕ್ಕಿಂದ, ಮ್ಯಾನೇಜ್ಮೆಂಟ್ ಕ್ಲಿನಿಕ್ಕಿಂದ ಕೊಡ್ತಾರೆ. ಕೊಟ್ಟಾಗ ಅದು ಎಕ್ಸ್ಪೈರ್ಡ್ ಆಗ್ಬಿಟ್ಟಿರ್ತದೆ. ಎಕ್ಸ್ಪೈರ್ಡ್ ಅಂತ ಕಾಲದಲ್ಲಿ ರಾವ್ ಅವ್ರು ಬಂದು ಸ್ಪಂದನ ಹೇಳ್ತಾರೆ ಹಿಂಗೆ ಮಾಡಿದ್ದಾರೆ ಅಂತ. ಆವಾಗ ಇಮ್ಮಿಡಿಯೇಟು ಅನಂತರಾಮ್ ಫೋನ್ ಮಾಡಿದಾಗ ಇವ್ರಿಗೆ ಮ್ಯಾನೇಜ್ಮೆಂಟ್ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿರಲ್ಲ ಪಾಪ. ಅವಾಗ ಈ ರವಿ ಅವ್ರಿಗೆ ಚಾಶಿ ಕೊಡೋದು, 1 ಲೀಟ್ರ್ ಕೊಡೋದು, ನಿಮ್ಮ EC ಮೆಂಬರ್ಸ್ಗೆ ಈ ಮಿಸ್ಟರ್ ರಾಸ್ ಹಾಕೋದು ಎಲ್ಲ ಮಾಡ್ತಿದ್ರಲ್ಲ. ಇದೇ ರವಿ ಅವ್ರಿಗೆ ಚಾಶಿ ನಾವು 2015 ಗೆದ್ದು ಬರ್ತೀವಿ. ಗೆದ್ದು ಬಂದು ಒಂದು 10 ಡೇಸ್ 15 ಡೇಸ್ ಒಳಗಡೆ ರವಿ ಅವ್ರಿಗೆ ಚಾಶಿ ಕೊಡ್ತಾರೆ. ಮಿಸ್ಟರ್ ಅವರು UAKS ಅಂತೇಳಿ. ನಮಗೆ ಹೊರಡೆ ಇದ್ದಾರೆ ಪಾಪ ಇವರು ಹಳೇ ಲೀಡ್ರು. ಇವ್ರಿಗೆ ಲೀಡ್ರ್ ಆಗಿದ್ದದು ವಾಸುದೇವ್ ಮೂರ್ತಿ. ನನಗೆ ಫೋನ್ ಮಾಡಿ ಬೈತಾರೆ ಎಲ್ಲರಿಗೂ, ಏನು ಮಾಡ್ತಾಯಿದ್ರೆ ನನ್ನ ಮಕ್ಕಳ, ನೀವು ಗೆದ್ದುಬಿಟ್ಟು ಅವನೊಬ್ಬನ ಸೋಲ್ಸ್ಕೊಂಡು ಅವ್ನಿಗೊಂದು ಹೆಲ್ಪ್ ಮಾಡೋಕ್ಕೆ ಚಾಶಿ ಕೊಡ್ಸಿದ್ರ ಅಂತ ಹೇಳಿದಾಗ ನಾನೇ ಹೋಗಿ, ನನಗೆ ಗೊತ್ತಿಲ್ಲ ಇವರೆಲ್ಲ ಹಿಂಗೆ ಅಂತ ನಮ್ಗೇನಪ್ಪ ಗೊತ್ತು. ನಾನು ಅವಾಗ ತಾನೇ ಫಸ್ಟ್ ಟೈಮ್ ಗೆದ್ದಿದ್ದು. ನಾನೇ ಮಾಡಿದೆ HR ಹೋಗ್ಬಿಟ್ಟು, ಯಾರು HR ಚಾಶಿ ಕೊಟ್ಟಿದ್ದ ಅವನು ಹೋಗಿ ಅವಾಜ್ ಹಾಕ್ತೀನಿ, ಇನ್ನೊಂದು ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ. ಆವಾಗ ಆಯಿತು, ಒಂದು ರಿಪ್ಲೇಟ್ ಒಂದು ಅವ್ರಿಗೇನು HR ಅಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಒಬ್ಬ ಹೆಡ್ನ, ಅವ್ರು ಬರೋದಿಲ್ಲ, ಬೇರೆಯವ್ರನ್ನ ಕಳಿಸ್ಕೊಡ್ತಾರೆ ಅವ್ರ ಪರವಾಗಿ. ನೀವು ಮಾತಾಕೊಂಬನ್ನಿ, ನಾನು ಬರಲ್ಲ, ಇವು ಅಗ್ರೆಸಿವ್ ಆಗೋರೆ ಗೌಡ್ರು, ಬರಲ್ಲ ನಾವು ಅಂತ. ಸರಿ, ನಾನಾಯಿತು, ಬಂದರು. ಸುರೇಶ್ ನನ್ನ ಹತ್ರ ಬಂದು ಹೇಳ್ದ, ಬಿಡ ಅವ್ರು ಏನೋ ನಾವು ಮಾತಾಡ್ಕೋತೀವಿ, ನೀನು ನಡಿ ಅಂತ ಕಳಿಸ್ಬಿಟ್ರು. ಆಯಿತು. ಅದಾಗ ಒಂದು 10 ಡೇಸಲ್ಲಿ ಅದೇ ವೀಕೇ ಅದು ನೆಕ್ಸ್ಟ್ ವೀಕೋ ಗೊತ್ತಿಲ್ಲ, ಒಂದು ಏನಂತ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ, ಒಂದು ಮೀಟಿಂಗ್ ಅಂತ ಅವ್ರು ಹೇಳ್ತಾರೆ. ಅದು ಒಂದು ಸ್ಟಾರ್ ಹೋಟ್ಲಲ್ಲಿ ಗೆಟ್ ಟುಗೆದರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ, ಒಬ್ರಿಗೂ ಪರಸ್ಪರ ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಒಂದು ಗೆಟ್ ಟುಗೆದರ್ ಅಂತ ಅವ್ರು ಹೇಳ್ತಾರೆ. ಅವ್ರ ವರ್ಡು, ನನ್ನ ವರ್ಡ್ ಮೀಟಿಂಗ್ ಅಂತ, ಅವ್ರ ವರ್ಡ್ ಮೀಟಿಂಗು, ನನ್ನ ವರ್ಡು ಗೆಟ್ ಟುಗೆದರು ಕರೀತಾರೆ. ಅವರೆಲ್ಲ ಮೀಟಿಂಗಲ್ಲಿ ಮಾಮೂಲಿ ಅವ್ರದ್ದೇನು ಒಂದು ಪಾಯಿಂಟ್ಸ್ ಹೇಳ್ತಾರೆ. ನಾವು ಹಿಂಗೆ ಇನ್ಮೇಲೆ ಈ ಥರ ಮಾಡೋದು ಬೇಡ, ಮಾತುಕತೆ ಮುಖಾಂತರ ಮಾತಾಡ್ಕೊಡೋಗೋಣ ಅಂತ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಅಲ್ಲಿ ಏನೂ ಆಗ್ತಿರ್ಲಿಲ್ಲ. ಹೇಳ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿ ನಾನು ಬೇಗ ಹೊರಟ್ಬಿಡ್ತೀನಿ. ಬೇಗ ಹೊರಟಂಥ ಕಾಲದಲ್ಲಿ ನಾನು ಡ್ರಿಂಕ್ಸು ಮಾಡ್ತಿಲ್ಲ, ನಾನು ನಾನ್ ವೆಜ್ ತಿಂದಿಲ್ಲ, ಸ್ವಲ್ಪ ನಾನು ಬೇಗನೆ ಹೊರಟ್ಬಿಡ್ತೀನಿ. ನೀವು ಸ್ವಲ್ಪ ಲೇಟಾಗೇ ಬರ್ತಾರೆ ಎಲ್ಲ, ಸುಮಾರು ಲೀಡರ್ಸ್ ಎಲ್ಲ. ಅಲ್ಲಿ ಅವ್ರಿಗೆ ಹೇಳ್ತಾರೆ HR ಹೆಡ್ಡು, ನಾಗರಾಜ್ ಗೌಡನ ಒಬ್ಬನ್ನ ನೀವು ಕಂಟ್ರೋಲ್ ಮಾಡಿ, ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತೀನಿ, ದಯವಿಟ್ಟು ಅವ್ರನ್ನ ಒಬ್ಬನ್ನ ಕಂಟ್ರೋಲ್ ಮಾಡಿ ಅಂತ ಅಲ್ಲಿ ಹೇಳ್ತಾರೆ. ಅಲ್ಲಿ ಹೇಳಿದಾಗ ಅಲ್ಲಿ ಬಂದು ಮಾರನೇ ದಿನ ಬೆಳಿಗ್ಗೆ ಬರ್ತೀವಿ ಡ್ಯೂಟಿಗೆ, ನಾನು ಬರ್ತೀನಿ, ಎಲ್ಲರೂ ಬರ್ತಾರೆ. ಮೀಟಿಂಗ್ ಸೇರಿದಾಗ ಹೇಳ್ತಾರೆ, ಇದೇ ನಮ್ಮ ಸುರೇಶ್ ಅವರು, ಏನೋ ಗೌಡ ಹೇಳ್ತಾರೆ ನಿನ್ಗೆ ಎದುರ್ಕೋತಾರಲ್ಲ ಅಂತ ನಮ್ಗೆ ಸ್ವಲ್ಪ ಮರ ಹಚ್ತಾರೆ. ನಾವು ಮರನೂ ಹತ್ತುತ್ತೀವಿ, ನಮ್ಗೆ ಗೊತ್ತಿಲ್ವಲ್ಲಪ್ಪ, ರಾಜಕೀಯ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ನಾವೇನು ಮಾಡ್ತೀವಿ, ಮರ ಹತ್ತುತ್ತೀವಿ. ಆಯಿತು, ಸುಮ್ಮನೆ ಇರ್ತೀವಿ. ಏನೇ ಆದರೂ ಪ್ಲ್ಯಾನ್ 2 ಹೋಗ್ಬೇಕು ಅಂದರೆ ಇವ್ರಿಗೆ ಆಗಲ್ಲ. ಪ್ಲ್ಯಾನ್ 2 ಹೋಗಿ ಇವ್ರಿಗೆ ಯಾರಿಗೂ ರೆಡಿ ಇಲ್ಲ. ಎಲ್ಲ ಕ್ವಶನ್ ಕೇಳ್ತಾರೆ, ನಾವು ಹೋಗಲ್ಲ ಲೈನ್ಗೆ ಅಂತ. ಪ್ರಕಾಶ್ ರಾವ್ ಬರ್ತಾರೆ, ಸರ್ ಕಳಿಸಿದವ್ರು ಇಬ್ಬರನ್ನ ಪ್ಲ್ಯಾನ್ 2ಗೆ ಅಂತ, ಅಲ್ಲಿ ಪ್ರಾಬ್ಲಮ್ ಇಶ್ಯೂಗಳಿದೆ ಅಂತಾಗ ಇವರು ಅಲ್ಲಿ ಸಾಲ್ವ್ ಆಗಲ್ಲ, ಇವ್ರು ಹೋಗೋದು ಇಲ್ಲ. ಆದಾಗ ಈ ಡಾಕ್ಟ್ರ್ ಇದು ಮಾಡ್ದಾನೆ ಇವರು ಪ್ರಕಾಶ್ ರಾವ್ ಒಂದು ಕ್ಲಿನಿಕ್ ಹೋದಾಗ ಎಕ್ಸ್ಪೈರ್ಡು ಟ್ಯಾಬ್ಲೆಟ್ ಕೊಟ್ಬಿಟ್ಟಿರ್ತಾರೆ. ಆ ಎಕ್ಸ್ಪೈರ್ಡ್ ಟ್ಯಾಬ್ಲೆಟ್ ಕೊಟ್ಟಾಗ ಪ್ರಕಾಶ್ ತರ್ತಾರೆ, ಸ್ಪಂದನ ತರ್ತಾರೆ, ದೀಪಕ್ಗೆ ಹೇಳ್ತಾರೆ ಹಿಂಗಾಗಿದೆ ಅಂತ. ಆವಾಗಲೇ ಇಮಿಡಿಯೇಟ್ ಅನಂತರಾಮ್ ಫೋನ್ ಮಾಡಿದಾಗ ಇದೇ ರೈಟ್ ಟೈಮು, ಇದಕ್ಕೆ ಮೇಲೆ ಕಂಪ್ಲೇಂಟ್ ಮಾಡೋಕ್ಕೆ ರವಿ ಅವ್ರಿಗೆಲ್ಲ ಮಾಡಿ ಎಲ್ಲರಿಗೂ ಮಾಡಿದ್ರಲ್ಲ, ಮಿಸ್ಟರ್ ಅವರು ವಾರ್ನಿಂಗ್ ಲೆಟ್ರು, ಚಾರ್ಜ್ ಶೀಟು ಎಲ್ಲ ಕೊಡ್ತಾ ಇದ್ರಲ್ಲ. ಇದಕ್ಕೆ 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 ಏನಾರ ಮಾಡಲೇಬೇಕು ಅಂತ ಅವತ್ತೇನು ಮಾಡ್ತಾರೆ, ನಾವೇನು ಮಾಡ್ತೀವಿ, ಅನಂತರಾಮ್ನ ಮೀಟ್ ಮಾಡ್ತೀವಿ. ಅನಂತರಾಮ್ ಮೀಟ್ ಮಾಡಿದಾಗ ಹೌದು ಇದಕ್ಕೊಂದು ಕೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೇಸ್ ಮಾಡ್ತಾರೆ. ಕೇಸ್ ಮಾಡಿದಾಗ ಅವ್ರು ಬರ್ತಾರೆ, ಫ್ಯಾಕ್ಟ್ರಿ ಸ್ಮೆಟ್ ಡಾಕ್ಟ್ರ್ ಬರ್ತಾರೆ. ಅವ್ರು ವಾರ್ನಿಂಗು ಕೊಡ್ತಾರೆ ಡಾಕ್ಟ್ರಿಗೆ, TKM ಮ್ಯಾನೇಜ್ಮೆಂಟ್ಗೂ ಕೊಡ್ತಾರೆ. ನೀವು ಇದೇ ಥರ ಮಾಡಿದ್ರೆ ನಿಮ್ಮನ್ನ ಇದು ಮಾಡಿ TMCಗೆ ಲೆಟ್ರ್ ಬರ್ತೀನಿ, ನಿಮ್ಮ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಲೈಸೆನ್ಸ್ನ ಅಂತ ಏನೇನೋ ಹೇಳ್ಬಿಟ್ಟು ಅವ್ರ ಅವ್ರು ಹೋಗ್ತಾರೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಟ್ಯಾಬ್ಲೆಟ್ ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ಅಷ್ಟು ಆ ಲೆವೆಲ್ಗೆ ಹೋದವರು ಇವತ್ತು ಮೆಂಬರ್ಸ್ ಹತ್ತೇ ಹೋದ. ನಿಮ್ಮ ಜೊತೆ ಇದ್ದವನು ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಆಚೆ ಕಡೆ ಬಾವುಟ ಇಟ್ಕೊಂಡು ಪಾಪ ಅವ್ನಿಗೇನು ನೀವು ಸತ್ತೋದನ್ನು ನೀವು ಏನು ಮಾಡಿದ್ರಿ, ಏನೇನು ಅದು ಡೀಲ್ ಆಯಿತು, ನನಗೆ ಅದು ಗೊತ್ತಾಗಬೇಕಲ್ಲ. ದಯವಿಟ್ಟು ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ? ಟ್ಯಾಬ್ಲೆಟ್ಗೆ ಅಷ್ಟು ಮಾಡಿದವರು ಇದಕ್ಕೆ ಯಾಕೆ ಮಾಡ್ತಾ ಏನು ಮಾಡಲಿವಲ್ಲ? ಒಂದು ಎಷ್ಟು ಒಂದು ಏನೋ ಸಂತಾಪ ಸೂಚಿಸಿದ್ರ ನಿಮ್ಮ ಜೊತೆ ಇದ್ದವ್ರನ್ನ, ಇನ್ನು ಬೇರೆಯವ್ರು ಮಾಡಿದ್ರೆ ಬಿಡ್ತೀರಾ ನೀವು? ಏನು ನಾವು 2015-18 ಇದ್ದಾಗ
ಏನು ನಮಗೆ ನಮ್ಮ ಮೆಂಬರ್ಸ್ಗೆ, ನಮ್ಮ EC ಮೆಂಬರ್ಸ್ಗೆ, ನಮ್ಮ ರವಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಅವ್ರಿಗೂ ಸೇರಿಸಿ ಮಿಸ್ಟವರ್ ಆಗ್ತಾ ಇರ್ತಾರೆ. ಇದಕ್ಕೇನಾರ ಒಂದು ಇದಕ್ಕೇನಾರ ನಾವು ಇಶ್ಯೂಗೆ ನಾವು ಇದು ತೊಗೋಬೇಕು ಅಂತ ಅನಂತರ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದಾಗ ಆಯ್ತು ಇದಕ್ಕೊಂದು ಕೇಸ್ ಮಾಡೋಣ ಅಂತ ಅವ್ರು ಏನು ಮಾಡ್ತಾರೆ, ನಮ್ಮನ್ನ ಕರ್ಕೊಂಡು ಲೇಬರ್ ಆಫೀಸ್ಗೆ ಹೋಗ್ತೀವಿ. ಲೇಬರ್ ಆಫೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಈ ಥರ ಮಿಸ್ಟರ್ ಆಗ್ತಾ ಇದ್ದಾರೆ, ಟೈರ್ಡ್ ಹೋದ್ರು ಬಿಡ್ತಾ ಇಲ್ಲ, ಪ್ರೋಸ್ ಕಷ್ಟ ಆದರೂ ಬಿಡ್ತಾ ಇಲ್ಲ, ಮಿಸ್ಟರ್ ಆಗ್ತಾರೆ, ಹಿಂಗೆ ಎಲ್ಲ ಸಂಬಳ ಕಟ್ ಮಾಡ್ತಾ ಇದ್ದಾಗ ಆಯಿತು ನೀವೇನು ಮಾಡಿಬಿಡಿ, ಆಯಿತು ಏನೋ ಮಾತಾಡ್ಕೊಂಡು ಹೋಗ್ರಿ ಅಂತ ಆರ್ಕೆ ಉತ್ತರ ಕೊಡ್ತಾ ಇರೋರು ಅವ್ರಿಗೆ ಅವತ್ತಿದ್ದಂಥ ಕಮಿಷನರು. ನಾವು ಒಂದೆರಡು ಮೀಟಿಂಗ್ ಹೋಗೋರು ನಮ್ಮನ್ನು ಒಳಕ್ಕೂ ಸೇರಿಸ್ತಿಲ್ಲ, ಅನಂತರನೂ ಸೇರಿಸ್ತಿರ್ಲಿಲ್ಲ, ಒಳಕ್ಕೂ ಸೇರಿಸ್ತಿರ್ಲಿಲ್ಲ. ಇವ್ರು ನಮ್ಮ ಮಾತಾಡ್ಸಿ ಕಳಿಸೋರು. 3ನೇ ಮೀಟಿಂಗ್ ಏನು ಮಾಡ್ದೋ, ಅನಂತರ ಡಿಸ್ಕಷನ್ ಮಾಡ್ದೋ. ಅದು ಏನು ಸುಮ್ಮನೆ ಮ್ಯಾನೇಜ್ಮೆಂಟ್ಗೆ ಎದುರಿಸೋಕ್ಕೆ ಅನಂತರ ಮನೇಲಿ 2 ಗಂಟೆ ಕೂತ್ಕೊಳ್ಳೋದು ಎಲ್ಲರೂ. ಅಲ್ಲಿ ಏನು ನಡೀತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಂಡಿರೋದು. ಇಲ್ಲಿ ಎದುರಿಸೋಕ್ಕೆ ಟೀಕೆ ಮ್ಯಾನೇಜ್ಮೆಂಟ್ಗೇನೋ ದೀಪಕ್ ಏನೋ ಮಾಡ್ತಾವನೆ, ಏನೋ ಕೇಸ್ ಹಾಕ್ತಾವನೆ ಭಯ ಬೀಳಿಸೋಕ್ಕೆ ಅಂತ ಅವ್ರು ಅಂದ್ಕೊಂಡಿದ್ರು. ಏನು ಮಾಡ್ತಿರ್ಲಿಲ್ಲ ಸಮಯ, ಇದೇ ಮಾಡ್ತಿದ್ದು ಕೂತ್ಕೊಂಡು ಏನೋ ನಾವು ಬೇರೆಲ್ಲ ಮಾತಾಡ್ಕೊಂಡು ಪಾಪ ಏನು ಮಾಡೋದು, ಬಿದಿ ಇಲ್ಲ ಬೇರೆ ನಡೀತಿದ್ದಾವಲ್ಲ. 2 ಗಂಟೆ 3 ಗಂಟೆ ಹೋಗಿದ್ದೀವಿ ಅವತ್ತಿನ ಕಾಲದಲ್ಲಿ. ಯಾಕೆ ಅಂದರೆ ಆ ಕಷ್ಟ ಹುಡುಗರಿಗೂ ಬರ್ತಾಯಿತ್ತು. ಆ ಕಷ್ಟಕ್ಕೊಂದು ಏನೋ ಪರಿಹಾರ ಹುಡುಕ್ಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು ಆಯಿತು, ಒಂದು ಯಾರ್ಯಾರಿಗೆ ಮಿಸ್ಟರ್ ಹಾಕಿದರೆ ಅವ್ರದ್ದು ಕ್ಲೈಮ್ ಮಾಡೋಕ್ಕೆ ಇಂಡಿವಿಜುವಲ್ ಲೆಟ್ರ್ ಕೊಡೋಣ ಅಂತ ಏನು ಮಾಡಿದಾಗ ನಾವು ಅವಾಗ ಎಲ್ಲರದು ಕಲೆಕ್ಟ್ ಮಾಡಿ 1800 ಜನದ್ದು ಕೊಟ್ಟಂಥ ಕಾಲದಲ್ಲಿ ಅದೇ ಕಮಿಷನರ್ ಏನು ಹೇಳ್ತಿದ್ದ ಆರ್ಕೆ ಉತ್ತರ, ಅಪ್ಪ ಮ್ಯಾನೇಜ್ಮೆಂಟವರು ನಮ್ಮನ್ನ ಕರೆದ್ಬಿಟ್ಟು ಮಾತಾಡೋಕ್ಕೆ ರೆಡಿ ಇರಲಿಲ್ಲ. ಅವಾಗ ಎದುರುಗಡೆ ಕೂಡಿಸ್ಬಿಟ್ಟು ನೋಡಪ್ಪ ಇದಕ್ಕೆ ನೀವು ಪರಿಹಾರ ಅವ್ರಿಗೇನಾರ ಕೊಡಲಿಲ್ಲ ಅಂದರೆ ಇವನ್ನೇನು ಕೇಳ್ತಿರೋದಕ್ಕೆ ಕರೆಕ್ಟಾಗಿದೆ, ಕೊಡಲಿಲ್ಲ ಕೋರ್ಟಲ್ಲಿ ನಿಮಗೆ ಚೀಮಾರಿ ಆಗ್ತದೆ ಅಂತ ಹೇಳ್ತಾರೆ. ಆವಾಗ HR ಬಂದ್ಬಿಡ್ತಾರೆ, ನಾವು ಬರ್ತೀವಿ. ಹೊರಟು ಬಂದಾಗ ಇನ್ನು 2 ದಿನ ಬಿಟ್ಕೊಂಡು ಮೀಟಿಂಗ್ ಕರೀತಾರೆ. ಯಾರು HR ಅವತ್ತಿದ್ದಂಥ ಮ್ಯಾನೇಜರು ದೀಪಕ್ಕು ನನ್ನ ಕರ್ಕೊಂಡೋಗ್ತಾರೆ. F1 F2 ಮರೆಸ್ಬಿಟ್ಟಿದ್ದೀನಿ ಅದನ್ನು. 17-18 ಟೈಮಲ್ಲಿ ಕರ್ಕೊಂಡೋಗ್ತಾನೆ ನಾನು ಜೊತೆಲಿರ್ತೀನಿ. ಬರ್ತಾರೆ ಮ್ಯಾನೇಜರು, ಇದೆಲ್ಲ ಮಾತಾಡ್ತಾರೆ. ಆಯ್ತು ಇದಕ್ಕೆ ಏನಾರ ಮಾಮೂಲಿ ಗೊತ್ತಾ ಡಿಸ್ಕಷನ್ ನಡೀತಿರ್ತದೆ. ಆಯ್ತು ಇದಕ್ಕೆ ಒಂದು ಏನೋ ಪರಿಹಾರ ಮಾಡೋಣ ಅಂತ ಹೇಳಿದಾಗ ಆಯಿತು ನಾವು ಇದು ಏನಾಗಿದೆ ಅಂದರೆ ಈ ಕೋಆಪರೇಟಿವ್ ಸೊಸೈಟಿ ಗೆದ್ದಿರ್ತಾನೆ ರವಿ ಅವನು. ರವಿಗೆ ಜನರಲ್ ಶೀಟ್ ಹಾಕ್ಕೊಡ್ತಿರಲ್ಲ, ಹೋದ್ರೆ ಸಾಕು ಕ್ಯಾಪ್ ಹಾಕಿಲ್ಲ ಅಂತ ಶಿಫ್ಟಿಂಗ್ ಚಾರ್ಜು ಮಿಸ್ಟರ್ ಹಾಕೋದು, UA ಹಾಕೋದು, ವಾರ್ನಿಂಗ್ ಲೆಟರ್ ಕೊಡೋದು, ಬಂದ್ಬಿಡೋನು, ಔಟ್ ಪಾಸ್ ಆಗೋದು, ಇವನು ಇಲ್ಲಿ ಬರೋದು, ಇಲ್ಲಿ ನಮ್ಮ ಹತ್ರ ಮಾತಾಡೋದು, ಹೊಂಟೋಗೋನು. ಅಲ್ಲಿ ವಾಸುದೇವ ಮೂರ್ತಿ ಅಲ್ಲಿಂದ ಫೋನ್ ಬೈಯೋದು, ನಿಮ್ಮ ಯೋಗ್ಯತೆಗೆ ಅವನ್ನ ಜೊತೆಲಿದ್ದವನ್ನ ಗೆಲ್ಸಿದ್ದಾನೆ, ನಿಮ್ಮನ್ನೆಲ್ಲ ಗೆದ್ಕೊಂಡು ಅವ್ನು ಹಾಳಾಗೋಯ್ತಾನೆ ಅಂತ ಅವ್ನು ಬೈಯೋದು ನಮಗೆ. ನಾವು ಆ ಸ್ಪೀಡಲ್ಲಿ ಏನು ಮಾಡ್ದೋ ಇವ್ರ ಹತ್ರ ಡಿಸ್ಕಷನ್ ಹೋದಾಗ ಅವ್ರು ಹೇಳಿದ್ರು ಅದೊಂದು 100 ಮೀಟಿಂಗ್ ಆಗಿತ್ತು. ರವಿನ ಜನರಲ್ ಶೀಟ್ ಹಾಕೊಡಿ, ಅವನ ಅಧ್ಯಕ್ಷ ಅಂತ ನಾವು ಹೇಳೋಕ್ಕೆ, ಅವ್ರಿಲ್ಲ ಅವರೊಬ್ಬ ಮೆಂಬರು ಅಂತ ಅವ್ರು ಹೇಳೋಕ್ಕೆ ಇದೇ ಬರ್ತಾಯಿತ್ತು. ಇದು ಅವ್ರ ಕೋಆಪರೇಟಿವ್ ಆಚೆ ಇರೋದು, ನಮಗೂ ಅದಕ್ಕೂ ಲಿಂಕ್ ಇಲ್ಲ, ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಅದು ಹೊರಗಡೆ ಪಾರ್ಟಿ ಹಂಗೆ ಹೇಳ್ಕೊಂಬತ್ತಿದ್ದ. ಯಾವಾಗ ಮಿಸ್ಟರ್ ಇಶ್ಯೂ ಹೈಲೈಟ್ ಆಯಿತು, ಕಮಿಷನರ್ ಹೇಳಿದ್ರು ಅವತ್ತು ಕರೆದ್ಬಿಟ್ಟು ನಮ್ಮನ್ನು HR ಮ್ಯಾನೇಜರ್ ಅವತ್ತಿಂದ ಹೆಸರು ಹೇಳಕ್ಕೆ ಹೋಗಲ್ಲ, ಅದು ಗೊತ್ತಿರುತ್ತೆ. F2 ಮರ್ತೋಗ್ಬಿಟ್ಟಿದ್ದೀನಿ, ದೀಪಕ್ ನನ್ನ ಕರ್ಕೊಂಡೋಗ್ತಾನೆ ಮಾತಾಡ್ಬೇಕಂತ ಕಾಲದಲ್ಲಿ ಅವ್ರು ಹೇಳ್ತಾರೆ ಆಯಿತು ರವಿ ಅವ್ರಿಗೆ ನಾವು ಜನರಲ್ ಶೀಟ್ ಏನೋ ಒಂದು ಅಲೋಕೇಶನ್ ಮಾಡ್ಕೊಡ್ತೀವಿ, ಬೇರೆ ಎಲ್ಲ ಏನು ಬೇಕು ಅನುಕೂಲ, ಸ್ವಲ್ಪ ಮಿಸ್ಟರ್ ಕೇಸ್ನ ವಾಪಸ್ ತೊಗೊಳ್ಳಿರ್ತಾರೆ. ಡೈರೆಕ್ಟಾಗಿ ಹೇಳ್ತಾರೆ, ಇದಕ್ಕೆ ನಾನೇ ಸಾಕ್ಷಿ. ಇಲ್ಲ ದೀಪಕ್ ಅವ್ರು ಅವಾಗ ನೀನು ಹೋಗು ಅಂತ ಹೇಳ್ತಾರೆ, ನಾನು ಬಂದುಬಿಡ್ತೀನಿ. ಬಂದಂಥ ಕಾಲದಲ್ಲಿ ಆ ಮಿಸ್ಟರ್ ಕೇಸ್ಗೆ ಒಂದು ಜನರಲ್ ಶೀಟ್ಗೆ ಮಿಸ್ಟರ್ ಕೇಸ್ ತೊಗೋಬೇಕಾಯ್ತು. 1800 ಜನಕ್ಕೆ ಮಿಸ್ಟರ್ ಆಗ್ತಾವ್ರೆ. ಇವನು ಒಂದು ಜನರಲ್ ಶೀಟ್ಗೋಸ್ಕರ ಮಿಸ್ಟರ್ ಕೇಸ್ ತೊಗೊಳ್ಳಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅವತ್ತು ಹೇಳಿದ್ರಲ್ಲಪ್ಪ ದೀಪಕ್ ಅವರೇ, ಇವತ್ತು ನೈಟ್ ಶೂಟೇ ಬರ್ಕೊಬಿಟ್ಟಿದೆಯಲ್ಲ, ಏನೇನು ಡೀಲ್ ಆಗಿದೆಯಾ ಅನ್ನೋದು ಬೇಕು ನನಗೆ. ನೀನು ಆಗಿಲ್ಲ ಕರೆಕ್ಟಪ್ಪ, ಅವಾಗ ಆಗಿತ್ತಲ್ಲ ನೀನು ಡಿಸ್ಕಷನ್ ಆಗಬೇಕು, ನೀನು ಸೈನ್ ಆಗಬೇಕು ಅಂತ. ಹಂಗಾರೆ ನೀನು ಒಪ್ಪಿಗೆ ಇದೆ ಅಂತ ನೈಟ್ ಶೂಟ್ ಎಷ್ಟು ಕಷ್ಟ ಇದೆ ಗೊತ್ತಾ ನಿನಗೆ? ಒಂದೇ ಸಾರ ಬಂದಿದ್ಯಾ? ನಿಮ್ಮ ಯಾರ ಲೀಡ್ರುಗಳು ಬಂದವರಾ? ಎಷ್ಟು ಕಷ್ಟ ಇದೆ ನೀನು ಲೈನ್ಸೇ ಬಂದು ಕೇಳಿದ್ಯಾ? ಯಾರನ್ನಾರು ಒಬ್ಬರನ್ನ ಒಪಿನಿಯನ್ ಕೇಳಿದ್ದೆ ನೀನು? ನಾನು ಮಾಡಿದ್ದೀನಿ. ನಾನು ಮಾಜಿ ಪದಾಧಿಕಾರಿ ಆದ್ರೂ ನಿಮ್ಮವರೆಲ್ಲ ಪಾಪ ಆಚೆ ಇದ್ರೂ ನಾನು ಮಾಡ್ತಾ ಇದ್ದೆ ಪಾಪ. ಅದು ನಾನು ಹೇಳ್ತೀನಿ ಅಂತಲ್ಲ, ನಿಮ್ಮ ಪಟಾಲ ಮೇಲೆ ಗೌಡ ಕೆಲಸ ಮಾಡ್ತಿರ್ಲಿಲ್ಲ, ಕೆಲಸಕ್ಕೆ ಬರ್ತಿರ್ಲಿಲ್ಲ ಅಂತ. ಪಂಚಿಂಗ್ ಡೇಟಾ ಕೊಡಲ್ಲ ಸ್ವಾಮಿ, ಪಂಚಿಂಗ್ ಡೇಟಾ ಕೊಡಲ್ಲ, ನಿಮಗೂ ಗೊತ್ತು. ಕೊಟ್ಟರು ಫೇಕ್ ಕೊಡ್ತಾರೆ. ಹೋಗಿ ಸ್ಮಾಲ್ ಪಾರ್ಟ್ಸ್ಗೆ ಹೋಗಿ ಇಲ್ಲಿ ನಮ್ಮ ಹುಡುಗರು ಇದ್ದಾರೆ ಕೇಳಿ, ಫೋನ್ ಮಾಡಿಕೊಡಿ, ಫೋನ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ನಾನು ಕೆಲ್ಸಕ್ಕೆ ಬರ್ತಿದ್ನಾ, ಕೆಲಸ ಏನು ಮಾಡ್ತಾಯಿದ್ರು. ನಿಮ್ಮ ಪಟಾಲಮ್ಮ ನಿಮ್ಮ ಯಾರೋ ಇದಾರಲ್ಲ ಕೋತಿ ಬಿಸ್ನೆಸ್ ಟೈಕೂನ್, ಏನು ಹಿಂಗೆ ಕೆಲಸ ಮಾಡ್ತೀಯ ಅಂತ ನೀನು ಬಂದು ರೇಕ್ಸ್ಕೊಂಡು ಹೋಗಿದ್ಯಲ್ಲಪ್ಪ, ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ ಮಾಡಬೇಕಪ್ಪ. ನೀನು ಗೆದ್ದಿದ್ಯಾ ಪಾಪ, ಅಲ್ಲಿ ಕೂತಿದ್ಯಾ, ಗೆಲ್ಸಿದ್ವಲ್ಲ, ಇಲ್ಲಿವ್ರು ಕರ್ಕೊಂಬೈದಿಲ್ಲ ನಿನ್ನ, ಇಲ್ಲಿವ್ರು 20 ವರ್ಷ ಸಾಕಿದ್ವಲ್ಲಪ್ಪ ನಿನ್ನ. ಅದಕ್ಕೆ ನೀನೇನು ಮಾಡಿದೆ? ಡಿಸ್ಮಿಸ್ ಮಾಡೋದು ಮಡಿಸಾಕ್ತಾನೆ ನಮ್ಮನ್ನು. ಓಕೆ, ಈ ಮಿಸ್ಟರ್ ಕೇಸ್ಗೆ ಹೇಳ್ತಾ ಇದ್ದೀನಿ, ಈ ನೈಟ್ ಶೂಟ್ ಮಿಸ್ಟರ್ ಕೇಸ್ನ ಅಂತ 2000 ಜನಕ್ಕೆ ಆಗ್ತಾರೆ ಮಿಸ್ಟರ್ ಕೇಸ್ನ
ನೀನು ಒಂದು ಜನರಲ್ ಶೂಟ್ಗೋಸ್ಕರ ಮಾತುಕತೆಗೆ ಬರ್ತಾರೆ ಅಂದರೆ ಈ ನೈಟ್ ಶೂಟ್ನೇ ಬರ್ಕೊಟ್ಟಿದ್ಯಾ ಅಂದರೆ ಇನ್ನು ಯಾವ ಥರ ನೀನು ಡೀಲ್ ಆಗಿದೆಯಾ ಸ್ವಲ್ಪ ಜನಕ್ಕೆ ಕೇಳು, ನನಗೇನು ಹೇಳ್ಬೇಡ. ನಾನು ಕಳಿಸ್ಬಿಟ್ಟಿದ್ಯಾ ಪಾಪ, ಸೆಲೆಕ್ಟ್ ಆಗಿದೆಯಲ್ಲಪ್ಪ, ನೀನು ಅದು ಜನಕ್ಕೆ ಕೇಳು, ನನಗೇನು ಹೇಳ್ಬೇಡ. ಮತ್ತು ಇನ್ನೊಂದು ಏನೋ ಹೇಳ್ತಾ ಇದೆಯಾ, ನಾನು 1,70,000 ಕಾರ ಡಿಸ್ಕೌಂಟ್ ಕೊಡ್ಸಿದ್ದೀನಿ ಕಾರ್ನ ಅಂತ. ಅಪ್ಪ ರಾಜಾ, ಒಂದು ತಿಳ್ಕೊ, ನಾನು ಇದನ್ನು 2016 HR ಮಾತ್ರ ಮಾತಾಡಿದ್ದೀನಿ, ಹೆಸ್ರು ಹೇಳಲ್ಲ. ಬೇಕಾದ್ರೆ ಮಾತಾಡಿ ನಿನಗೂ ಬಂದು ಹೇಳಿದ್ದೀನಿ, ನೋಡಪ್ಪ ಹಿಂಗೆ ಕೇಳಿದ್ದೀನಪ್ಪ, ನಿಮ್ಮ HR ಮ್ಯಾನೇಜ್ಮೆಂಟ್ಗೆ ಕೊಡ್ತಾ ಇದೆಯಲ್ಲಪ್ಪ ಕಾರ್ಗಳನ್ನ, ನಮ್ಮ ಎಂಪ್ಲಾಯೀಸ್ಗೂ ಕೊಡು, ಇಷ್ಟು ಸರ್ವಿಸ್ ಮಾಡಿದ್ದೀವಿ, ಸರ್ವಿಸ್ಗೊಂದು ಲೈಫ್ ಟೈಮ್ಗೆ ಒಂದು ಕಾರ್ ಕೊಡು ಅಂತ ಕೇಳಿದ್ವಿ. ನಾನು ಅವ್ರ ಹತ್ರ ಡಿಸ್ಕಷನ್ ಮಾಡಿದಾಗ ಅವ್ರೇನು ಹೇಳಿದ್ರು, ಆಯ್ತಪ್ಪ ನೀನು ಏನು ನಿಂದೊಂದು ಪ್ರಪೋಸಲ್ ಹೇಳು ಅಂತ ಹೇಳಿ ನನ್ನೇ ಕೇಳಿದ್ರು. ನಾನು ಸೆಕ್ರೆಟ್ರಿ ಅಪ್ಪ, ಆಫ್ಟರ್ ಆಲ್ ಒಬ್ಬ ಸೆಕ್ರೆಟ್ರಿ. ನನಗೆ ಕೇಳಿದ್ರು, ನಾನು ಹೇಳಿದೆ ಏನು ಹೆಸ್ರು ಹೇಳಕ್ಕೆ ಹೋಗೋದಿಲ್ಲ. ಹೇಳಿದೆ, ನೋಡ್ರಿ ಸರ್ವಿಸೆಲ್ಲ ಕಂಪ್ನಿ ಕೆಲಸ ಮಾಡ್ತವ್ರೆ, 2 ವೀಲರ್ EMI ಕಟ್ಟೋಂಗೆ ಒಂದು 15 ಇಂಟ್ರೆಸ್ಟ್ ಫ್ರೀ ಕೊಡಿ, ಒಂದಷ್ಟು ಡಿಸ್ಕೌಂಟ್ ಕೊಡಿ ಅಂತ 2016 ನಾನು ಡಿಸ್ಕಸ್ ಮಾಡ್ಕೊಂಡು ಬಂದಿರೋದು. ಅದಕ್ಕೆ ಹೇಳಿದ್ರು, ಅದಕ್ಕೊಂದು ಕೌಂಟ್ರ್ ಹೇಳಿದ್ರು, ಆಯ್ತಪ್ಪ ಕೊಡ್ತೀವಿ, ಈ ಮೆಂಬರು ಕಟ್ಟಾಗದೆ ಮಾರ್ಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೊಂದು ಪರಿಹಾರ ಹೇಳ್ತೀನಿ ಕೇಳ್ರಿ ಸ್ವಾಮಿ, ನಮ್ಗೆ ಗೊತ್ತಿದೆ ಹೇಳ್ತೀರಂತ. ಮ್ಯಾನೇಜರ್ಸ್ಗೆ ಏನು ಮಾಡ್ತಾ ಇದ್ದೀರಾ? 5 ವರ್ಷ ಆದಮೇಲೆ ತೊಗೊಳಲ್ವ ನೀವು? ಅವ್ನು ಪಾಪ ಕಷ್ಟ ಬರುತ್ತೆ, ಸುಮ್ಮನೆ ಮಾರಕ್ಕೆ ಹೋಗಲ್ಲ, ಶೋಕಿಗೆ ಕಷ್ಟ ಬಂದು ಏನಾರು ಎಮರ್ಜೆನ್ಸಿ ಮಾರಬೇಕು, ನಿಮಗೆ ಕೊಡ್ತಾನೆ. ನೀವೇ ಸರ್ ಈಗ ಮಾಡ್ತಾ ಇಲ್ವ ಟ್ರೂ ಲೈಫು? ಅದು ನಂದೇ ಅಪ್ಪ ಕಾನ್ಸೆಪ್ಟು. ನೀನು ಬಂದ್ಬಿಟ್ಟು ನಾನು 60,000 ಕೊಡಿಸಿ ಡಿಸ್ಕೌಂಟ್ ಅಂತ ಹೇಳ್ತಿದ್ಯಲ್ಲ. ಆಗಸ್ಟ್ 2025 ಐ ಕ್ರಾಸ್ ತೊಗೊಂಡೆ, 2.25 ಲಕ್ಷ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಶೋರೂಮ್ ಅವರು. ನೀನು ನನ್ನ ಜನವರಿಲೇ ಡಿಸ್ಮಿಸ್ ಮಾಡಿದ್ಯಾ, ಇವತ್ತು 2.25 ಲಕ್ಷ ಡಿಸ್ಕೌಂಟ್ ಕೊಟ್ಟವ್ರು ನನಗೆ. ಹಂಗಾರೆ ದೀಪಕ್ ಅವರು ನನಗೆ ಡಿಸ್ಮಿಸ್ ಮಾಡಿದ ಪರ್ಸನ್ಗೆ 2.25 ಲಕ್ಷ ಡಿಸ್ಕೌಂಟ್ ಕೊಟ್ಟಿದ್ದಾರಾ? ನಾನೇ ಮಾತಾಡ್ಕೊಂಬಂದಿದ್ದೀನಿ 2016 ಮಾತಾಡಿದ್ದು, ನೀನು 26 ನಾನು ಕೊಡಿಸ್ತೆ ಅಂತ ಹೇಳ್ತೀಯಲ್ಲ, ಏನು ಮಾಡ್ಬೋದಾಯ್ತು? ನೀನೇ ಯೋಚನೆ ಮಾಡಿ, ನೀನೇನೋ ಮಾಡಲಿಲ್ಲ. ಆಮೇಲೆ ವೆರಿ 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 ಇಂಪಾರ್ಟೆಂಟ್ ಸೆಕ್ಷನ್ಗೆ ಬಂದಿದ್ದೀನಿ. ಏನು ಇವತ್ತು ಹೌಸಿಂಗ್ ಸೊಸೈಟಿ ನಾನು ಮಾಡಿಬಿಡ್ತೀನಿ ಅಂತ ಏನು ಆಶ್ವಾಸನೆ ಕೊಡ್ತಾ ಇದೆಯಲ್ಲಪ್ಪ, ಆಶ್ವಾಸನೆ ಅಲ್ಲ, ಮ್ಯಾನೇಜ್ಮೆಂಟನ್ನು 2009 ಪ್ರಪೋಸಲ್ ಕೊಟ್ಟ ನಿನಗೆ ಬಂದು ನಮಗೂ ಹೇಳಿದೆ. ನೀನು ಏನು ಹೇಳಿದೆ? ಹೇಳಿದ ತಕ್ಷಣ ನಾವು ಒಂದು ಸುಮಾರು ನಿಮ್ಮ ಹಿತೈಷಿಗಳು ನಿನ್ನ ಒಳಗೆ ಕಳ್ಸೋಕ್ಕೆ, ನಿನ್ನ ಜೊತೆ ನಿಂತ್ಕೊಳ್ಳೋಕ್ಕೆ ಕಷ್ಟ ಸುಖದಲ್ಲಿ ನಿಂತಿದ್ರಲ್ಲಪ್ಪ ತುಂಬ ಜನ, ಹೆಸರು ಹೇಳಲ್ಲ, ನಿಮಗೆ ಗೊತ್ತು. ತುಂಬ ತೋರಿಸಿದ್ರು ನಿನಗೆ ಲೇಔಟ್ಗಳ, ಇಲ್ಲಿ ಮಾಡು ಅಲ್ಲಿ ಮಾಡು ಅಂತ. ನೀನು ಮಾಡಿದೆ, ಇದು ಬೇಡ, ಇದು ಲಿಟಿಗೇಷನು, ಇದು ರೋಡ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಬಂದೆ ಸುಬ್ಬುಬ್ಬ. ಯಾಕೆ ಹೇಳಿದೆ? ಆಮೇಲೆ ಹೇಳ್ದ, ಇದೇ ವಾಸುದೇವ ಮೂರ್ತಿ ಹೇಳಿದ್ರು, ಇವ್ರು ಲೇಔಟ್ ಮಾಡೋಕ್ಕೆ, ಇವ್ನು ಲೇಔಟ್ ಒಳ್ಳೇದು ಮಾಡೋಕ್ಕಲ್ಲ, ಇವ್ನು ಎಲೆಕ್ಷನ್ ಇಲ್ಲಕ್ಕೆ ಯಶವಂತರ ಕಾನ್ಸ್ಟಿಟ್ಯೂನ್ಸಿಲೇ ಬೇಕು ಅವನಿಗೆ. ಆ ಬೇಸಿಸಲ್ಲಿ 9 ನೀನು ಮಾಡೋಕೆ ಕೊಟ್ಟಿದ್ರೆ 1,000 ರೂಪಾಯಿ ಇತ್ತು ಕೆಂಪೇಗೌಡ ಲೇಔಟಲ್ಲಿ. ಇವತ್ತು ಎಷ್ಟಾಗಿದೆ? ಇವತ್ತೇನು ಮಾಡಿದ್ಯಾ? ಬಿಡದಿಗೆ ಹೋಗಿದ್ಯಾ, ಬಿಡದಿ ಸವರ್ಣಿಗಳು ನೋಡಿದ್ಯಾ? ನಾನು ಹೇಳ್ತಾ ಇದ್ದೀನಿ, 100 ಅಲ್ಲ 1000% ಇವನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಮಾಡೋಕ್ಕೇ ಆಗಲ್ಲ. 10 ವರ್ಷ ಆದರೂ ಮಾಡಲ್ಲ. 2009 ಮಾಡಿದನೋ 26 ಮಾಡಿ ದಬಾಕ್ಬಿಡ್ತಾನ, ಮಾಡಲ್ಲ. ಇದು ಬರ್ತಾ ಇರ್ತಕ್ಕಂಥದ್ದು TKM ಇಂದ 9 ಕಿಲೋಮೀಟ್ರು, ನೈಸ್ ರೋಡಿಂದ 9 ಕಿಲೋಮೀಟ್ರ್ ಸೆಂಟ್ರ್ ಬರ್ತಾ ಇದೆ. ಅದೆಲ್ಲ ನಿಮ್ಮ ಮುಂದಿನ ದಿನ ಗೊತ್ತಾಗುತ್ತೆ. ನಾನು ಏನು ಇವಾಗ ಹೇಳಲ್ಲ. ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿನ ಅವನೇನೋ ಮಾಡೋಣ, ನಾನೇ ಮಾಡಿರೋದು. ಇವತ್ತು ಹೇಳ್ತಾ ಇದ್ದೀನಿ, 1000% ಇವ್ನ ಕೈಲಿ ಆಗಲ್ಲ. ಇವ್ನು ಮಾಡಕ್ಕೆ ಕೊಟ್ಟಿರೋದು ಏನಕ್ಕೆ ಅಂದರೆ, ಇವ್ನು ಲೇಔಟ್ ಮಾಡಿ ಜನಗಳಿಗೆ ಹಂಚಕ್ಕಲ್ಲ. ಪಾಪ BBMP ಎಲೆಕ್ಷನ್ ಬರ್ತಾ ಇದೆ, GBA ಎಲೆಕ್ಷನ್ ಬರ್ತಾ ಇದೆ. ಅದಕ್ಕೆ ಎಷ್ಟು ಶಕ್ತಿ ಬೇಕು ನಿಮಗೂ ಗೊತ್ತು, ನನಗೂ ಗೊತ್ತು. ಅಲ್ಲಿ ಏನು ಕಿಕ್ ಬ್ಯಾಕ್ ಯಾರ ಹತ್ರ ಎಲ್ಲೆಲ್ಲಿ ಮಾತಾಕೊಂಬಂದವನೆ ಅದೂ ಗೊತ್ತು. ಹೇಳ್ತಿದ್ದಲ್ಲ, ಬಿಡದಿಗೆ ಹೋಗಿರೋದು ನಿನಗೆ ಇವತ್ತು ನೀನೇನು ಮಾಡಿದ್ಯಾ? ನಮ್ಮನ್ನ ನಾಗರಾಜ್ಗಳನ್ನ ತುಳಿದಿದ್ಯಾ, ಏನು ನನ್ನ ಒಬ್ಬನ್ನ ತುಳಿದಿದ್ಯಾ ನೀನು ನಿನ್ನ ವಾರ್ಡಲ್ಲಿ 20 ಜನ ಅಂತ ಕಾಯ್ತಾ ಇದ್ದಾರೆ ನಿನ್ನ ತುಳಿಯೋಕ್ಕೆ. ನೀನು ತುಳಿದಿರ್ಬೋದು, ದೇವರು ನಮ್ಗೆ ಎಲ್ಲಿದ್ದಾರೆ ಅಂದರೆ ನಿನ್ನ ತುಳಿಯೋಕ್ಕೆ 20 ಜನ ರೆಡಿಯಾಗಿದ್ದಾರೆ. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ಮಾಡ್ದಲ್ಲಪ್ಪ. ನೀನು ಯಾಕೆ ಟೌನ್ಶಿಪ್ ಮಾಡಿ ಕಿಕ್ ಬ್ಯಾಕ್ ಎಲ್ಲಿ ತೊಗೋಬೇಕು, ಎಷ್ಟೆಷ್ಟು ಮಾತಾಡಿದ್ಯಾ, ಎಲ್ಲ ಪ್ರೂಫ್ ಇದೆ ನನ್ನ ಹತ್ರ. ನಿನ್ಗೆ ಗೊತ್ತಿಲ್ಲ ಅಷ್ಟೇ ಪಾಪ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಸತ್ಯನ ನೀವು ತಗೋಬೇಕು. ಸತ್ಯ ಹೇಳಕ್ಕೆ ಕೊಟ್ಟಿದ್ದೀನಿ. ಏನವತ್ತು 2001 ಯೂನಿಯನ್ ಕಟ್ತವ್ರು 45 ಜನ, ಇವತ್ತು ಯಾರನ್ನ ನೀನು ಉಳಿಸಿದ್ಯಾ? ಇದೇ ನೈಟ್ ಶೂಟ್ಗೋಸ್ಕರ ಬೇಡ ಅಂತ ಹೋರಾಟ ಮಾಡಿ ಪಾಪ ಅವತ್ತೆಲ್ಲ ನಿಂತು ಹೋರಾಟ ಮಾಡೋರು ಇವತ್ತು ಯಾರು ಕಂಪ್ನಿಲಿ ಇಲ್ದಂಗೆ ಮಾಡಿದ್ಯಾ ನೀನೇ. ಅವತ್ತು ನೀನೇ ನಿಂತ್ಕೊಂಡು ನೈಟ್ ಶೂಟ್ಗೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಸಿ, ಆಯ್ತು ಮಾಡಬೇಕಾದ್ರೂ ನಾನು ಯೂನಿಯನ್ ಪರ್ಮಿಷನ್ನು ಕಾರ್ಮಿಕರ ಒಪಿನಿಯನ್ ತೊಗೊಂಡೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಆಗಿರೋದನ್ನ ನೀನು ಇವತ್ತು ವೈಲೇಷನ್ ಮಾಡಿ ವಿತೌಟ್ ಪೋಲಿಂಗು ನೀನು ಅದು ನೈಟ್ ಶೂಟ್ ಮಾಡಿದ್ಯಾ? ಎಷ್ಟು ಕಷ್ಟ ಇದೆ, ಹೆಲ್ತ್ ಎಷ್ಟು ಹಾಳಾಗಿದೆ ಜನಗಳದು ನಿನ್ಗೆ ಗೊತ್ತಿದೆಯಾ? ಹೋಗಿ ನಿಮ್ಮ ECM ಹೋಗಿದ್ದಾರೆ, ಯಾರು ಹೋಗಿದ್ದಾರೆ? ECM ಯಾರ
ಕೇಳಿದ್ದಾರೆ ಅವ್ರ ಕಷ್ಟಗಳನ್ನ. ಅವ್ರು ಮಾತ್ರ ಔಟ್ ಆಫ್ ಲೈನು. ನನಗೂ ಎಲ್ಲ ಲಿಸ್ಟು ನಮ್ಗೆ ಗೊತ್ತಿದೆ, ಹೇಳಕ್ಕೆ ಹೋಗಲ್ಲ ಹೆಸರುಗಳು. ಔಟ್ ಆಫ್ ಲೈನ್, ನಿನಗೆ ಫೈನಾನ್ಸ್ ಕೊಟ್ಟಿರೋ ಔಟ್ ಆಫ್ ಲೈನು, ನಿನಗೆ ಬಾವುಟ ಹಿಡಿಯೋರ್ನೆಲ್ಲ ಔಟ್ ಆಫ್ ಲೈನು ಕರ್ಕೊಂಡೋಗಿ ತೋರಿಸ್ಬೇಕಲ್ಲ ಜನಗಳು ತೋರಿಸ್ಬಿಟ್ಟಲ್ಲಪ್ಪ. ತೋರ್ಸಕ್ಕೆ ಏನು ಮಾಡ್ತಿದ್ದೆ, ಅವ್ರಿಗೆಲ್ಲ ಔಟ್ ಆಫ್ ಲೈನು. ಇವ್ರಿಗೆ ನಿಮಗೆ ಹೇಳ್ತಾ ಇದ್ದೀನಿ ಕಾರ್ಮಿಕರೇ, ದಯವಿಟ್ಟು ನಾನು ಕಾರ್ಮಿಕ ಉಳ್ಕೊಂಡಿದ್ದೀನಿ, ಕಾರ್ಮಿಕನಾಗೆ ಆಚೆ ಕಳಿಸಿ. ಇವನೇ ಕಳಿಸಿದ್ದು, ನಾನೇನು ಬೇಕು ಅಂತ ಮಾಡಿಲ್ಲ. ಎಲ್ಲರಿಗೂ ಮಾಡಿ ನನಗೂ ಮಾಡಿದ್ರೆ ನಾನು ಒಪ್ಪೋದಿದ್ದೆ, ಹೌದಪ್ಪ ನನ್ನ ತಪ್ಪಿದೆ ಅಂತ. ಇವ್ನು ಇಟ್ಕೊಂಡು ಡೀಲ್ ಮಾಡಿ, ನಾನಿದ್ರೆ ಇವ್ನು ಕಷ್ಟ ಆಗುತ್ತೆ, ನಾಗರಾಜ್ ಕೂಡ ಇದ್ರೆ ಕಷ್ಟ ಆಗುತ್ತೆ, ಜಗದೀಶ್ ಕೂಡ ಇದ್ರೆ ಕಷ್ಟ ಆಗುತ್ತೆ, ಇವರಿದ್ರೆ ಕಷ್ಟ ಆಗುತ್ತೆ ಅಂತ ಎಲ್ಲಾನು ಆಚೆ ಕಳಿಸಿ ಒಬ್ಬೊಬ್ಬರನ್ನೇ ಮಾಡ್ಕೊಂಡು ಬಂದಲ್ಲಪ್ಪ ನೀನು ಇರಬೇಕು ಅಂತ. ಇದೇ ನೈಶುಡ್ ಕ್ಯಾನ್ಸರ್ ಸೈನ್ ಹಾಕಿ ಯಾಕೆ ನೀನು ಅವ್ರು ಹೇಳ್ದಂಗೆ ಕೇಳ್ತೀಯ, ಅವ್ರು ನೀನು ಹೇಳ್ದಂಗೆ ಕೇಳಲೇಬೇಕಲ್ಲ. ನಿನ್ನ ಮಡುಗರನ್ನ ಔಟ್ ಆಫ್ ಲೈನ್ ಹಾಕೋದು. ಕಷ್ಟಪಡ್ತವ್ರೆ ಕಾರ್ಮಿಕರು ನೈಟ್ ಶಿಫ್ಟ್ ಮಾಡ್ಕೊಂಡು. ಎಷ್ಟು ಕಷ್ಟ ಇದೆ ಅಂತ ನನಗೊತ್ತು. ಮೆಡಿಕಲ್ ಚೆಕ್ ಮಾಡಿಸಾಗ ನೈಟ್ ಶಿಫ್ಟ್ ಆಡಾದ್ಮೇಲೆ ನನಗೆ ಏನು ಇರಲಿಲ್ಲ, ನಾರ್ಮಲ್ ಇದ್ದೆ. BP ಬಂತು. ಕೇಳಿದ್ಕೆ ಏನು ಅಂತ ಕೇಳಿದ್ರು. ಸರ್ ಈ ಥರ ಇದು 22 ವರ್ಷ ನಾನು ಫಸ್ಟ್ ಸೆಕೆಂಡ್ ಇತ್ತು, ನೈಟ್ ಶಿಫ್ಟ್ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಈ ಥರ ಆಗಿರ್ಬೋದು ಅಂತ. ಹೌದು, ನಿಮ್ಮ ಬಾಡಿ ಏನು ರೋಬೋಟ್ ಅಂದರೆ, ರೋಬೋಟ್ಗೆ ಸಾಫ್ಟ್ವೇರ್ ಚೆಕ್ ಮಾಡಿದ್ರೆ ಅದೇ ಹ್ಯಾಂಗ್ ಆಯ್ತದೆ, ಸೈಬರ್ ಅಟ್ಯಾಕ್ ಇನ್ನೊಂದು ಮಾಡ್ತಾರೆ. ನಿಮ್ಮ ಬಾಡಿ ಬಯಾಲಜಿಕಲ್ ಪ್ರಾಬ್ಲಮ್ಮು, ಅದು ಪಾರ್ಟ್ಗಳಿಗೆ 20 ವರ್ಷ ನೀನು ಹಿಂಗೆ ಬಂದ್ಬಿಟ್ಟಿದ್ಯಾ ಫಸ್ಟು ಸೆಕೆಂಡು ಅಂತ. ಇಮ್ಮಿಡಿಯೇಟ್ ನೀನು 3 ಶಿಫ್ಟ್ ಮಾಡಿದಾಗ ಹೆಂಗೆ ನಿನ್ನ ಬಾಡಿ ರೆಸ್ಪಾಂಡ್ ಮಾಡ್ತದೆ. ನಿನಗೆ ಬೇರೆ ಏಜ್ ಆಗಿದೆ, 20 ವರ್ಷ ಸರ್ವಿಸ್ ಮಾಡಿದ್ದೀನಿ ಅಂತೀಯಾ, ಸ್ವಲ್ಪ ಹೆಲ್ತ್ನ ನೋಡ್ಕೊ ಅಂತ ಹೇಳಿದ್ರು. ಇದು ನೈಟ್ ಶಿಫ್ಟ್ ಕತೆ. ನೀನು ಹೇಳ್ಬೋದು 500 ರೂಪಾಯಿ ಕೊಡಿಸ್ಬಿಡ್ತೀನಿ ಅಂತ. 500 ರೂಪಾಯಿ ಕೊಡಿಸಿದ್ಯಲ್ಲಪ್ಪ, 5 ಲಕ್ಷ ಏನೋ ಜಾಸ್ತಿ ಮಾಡಿಸಿದ್ಯಾ? 5 ಲಕ್ಷದ ಮೇಲೆ ಏನೋ ಜಾಸ್ತಿ ಮಾಡಿಸಿದ್ಯಾ? HR ಎಷ್ಟಿದೆ? ನಾನು ಅವತ್ತು COD ಮೀಟಿಂಗಲ್ಲಿ 15 to 18 ಬಡ್ಕೊಂಡೆ, ನೀನು ಇದನ್ನು ಜಾಸ್ತಿ ಮಾಡಬೇಕು ಅಂತ. ಅವ್ರೇನೋ ಪ್ರಪೋಸ್ ಹೇಳಿದ್ರು, ನೀವು ಅರ್ಧ ಕಟ್ಟಿ, ನೀವು ಕಟ್ಟಿ, ನಾವು 10% ಕೊಡ್ತೀವಿ ಅಂತ. ನಾವೇ ಕಟ್ಟಬೇಕು? ನಾವು ದುಡಿತಾ ಇರೋ ನೈಟ್ ಶಿಫ್ಟ್, ನಾವು ಕಾರ್ಮಿಕರು ದುಡಿತಾವ್ರೆ, ನೀವು ಎಂಜಾಯ್ ಮಾಡೋದಾ ಮ್ಯಾನೇಜ್ಮೆಂಟ್ ಅವರು? ಇದ್ರ ಬಗ್ಗೆ ಏನಾರು ಮಾತಾಡಿದ್ಯಾ? ಬೆಲೆಮೆಂಟ್ ಮಾಡಿದ್ಯಾ? ಏನೋ ಜಾಸ್ತಿ ಮಾಡಿದ್ಯಾನಪ್ಪ ನೀನು. ಅದಕ್ಕೆ 100 ರೂಪಾಯಿ ಯೂನಿಯನ್ ಫಂಡ್ 100 ರೂಪಾಯಿ ಕಟ್ ಮಾಡಲ್ಲ. ನೀನೇ ಫಂಡ್ ಕೊಟ್ಟಿದ್ಯಾ ನಂಗೆ 100 ರೂಪಾಯಿ 15ಅಲ್ಲಿ ಇದು ಯೂನಿಯನ್ ಫಂಡ್ ಜಾಸ್ತಿ ಆಗಬೇಕು ಅಂತ. ಅವರೇ ಒಪ್ಪಲಿಲ್ಲ ಮ್ಯಾನೇಜ್ಮೆಂಟ್ ಅವರು. ಈಗ ನೀನೇ ಹೇಳ್ಕೊಳ್ತಿದ್ಯಾ ಮ್ಯಾನೇಜ್ಮೆಂಟ್ ನೀನು ಒಪ್ಪಲ್ಲ ರೀ, ನೈಟ್ ಶಿಫ್ಟ್ ಯಾಕೆ ಸೈನ್ ಮಾಡಿದೆ? ಕೆಲವನ್ನ ಅಂಥವನ್ನೆಲ್ಲ ನೀನು ಅಗ್ರಿಮೆಂಟು ನೈಟ್ ಶಿಫ್ಟ್ಗೆ ಕೊಡ್ಬೇಕಾದ್ರೆ, ಈ ನಾನ್ ವೆಜ್ಜು ಕೆಲವೆಲ್ಲ ನೀನು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಇದ್ದಲ್ಲ, ಮ್ಯೂಚುವಲ್ ಮಾಡ್ಕೋಬೇಕು. ಯಾರು ಮಿಸ್ಟರ್ ತೊಗೊಂಡ್ವಲ್ಲಪ್ಪ ರವಿಗೋಸ್ಕರ ತೊಗೋಬೇಕು ಅಂತ ನೀನು ಡೀಲ್ ಮಾಡ್ಕೊ ಬಂದಲ್ಲ. ಎಲೆಕ್ಷನ್ ಬಂತು, ಸೋತೆ, ಅದು ಸೆಕೆಂಡ್ರಿ. ಬಟ್ ಅವತ್ತು ಹೇಳಿದ್ರಲ್ಲ, ಈ ನೈಟ್ ಶಿಫ್ಟ್ ಆಗ್ಬೇಕಾದ್ರೆ ಇಂಥವು ಏನೇನು ಮಾಡ್ಕೊಂಡಿದ್ದೆ ಅದನ್ನ ಹೇಳು, ಇಂಥದ್ದು ಹೆಲ್ಪ್ ಮಾಡಿದ್ದೀನಿ ನಿಮ್ಗೆಲ್ಲ ಅಂತ ಒಪ್ಕೋತೀನಿ. ಒಪಿನಿಯನು ಕೇಳಲಿಲ್ಲ ಹುಡುಗರನ್ನ. ಏಕಾಏಕಿ ನಮ್ಗೆ ಗೊತ್ತೇ ಇಲ್ಲ ಅಂದ್ರೆ ಒಂದೇ ವಾರಕ್ಕೆ ಏರ್ಬಿಟ್ಟೆ ತಂದೆ. ಅದು ಜನಗಳು ಕಷ್ಟಪಟ್ಕೊಂಡು ಮಿಸ್ಟರ್ಗಳು ಹಾಸ್ಕೊಂಡು ಅವ್ರವ್ರ ಕಷ್ಟ, ಅವ್ರ ಕುಟುಂಬದ ಶಾಪ ನಿನ್ನ ತಟ್ಟೆ ಬಿಡ್ತದಾ? ತಟ್ಟುತ್ತೆ. ಇವತ್ತು ಪಾಪ ನೀನೇನೋ ನನ್ನ ಮೇಲೆ ತುಳಿದಿರ್ಬೋದು, ಬಟ್ ನಿನಗೆ ಕಾಯ್ತಾ ಇದೆ, ಎಲ್ಲೂ ಹೋಗಲ್ಲ. ನೀನೇ ಹೇಳಿ ಕಾಂತಾರ ಡೈಲಾಗ್ ಹೊಡಿತೀಯಪ್ಪ, ನೀನೇ ಕಾಂತಾರ ಫಿಲಮ್ದು ಹೇಳಿದ್ಯಾ ಅಲ್ವೇನಪ್ಪ? ಬಾ, ನೀನು ಏನು ಯಜ್ಞ ಮಾಡಿಸ್ತೀಯಲ್ಲ ಪೇಣಂಕಿಳ ಉಡುಪಿ ಗಣೇಶನ್ ಟೆಂಪಲ್, ನಾನು ಅಲ್ಲೇ ಹೋಗೋದು. ನಾನೇನೇ ಅವರು ಒಳ್ಳೇದಕ್ಕೆ ಹೋಯ್ತೀನಿ. ನಿನ್ನ ಥರ ಇನ್ನೊಬ್ರ ಮನೆ ಹಾಳು ಮಾಡಬೇಕು, ಜೊತೆಲಿ ನನ್ನ ಕರ್ಕೊಂಬಂದವನ್ನ ಆಚೆ ಕಳಿಸ್ಬೇಕು, ಡಿಸ್ಮಿಸ್ ಮಾಡಿಸ್ಬೇಕು. ನೀನೇನು ಮಾಡಿದೆ? ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ, ಮ್ಯಾನೇಜ್ಮೆಂಟ್ ಕೈಯಲ್ಲಿ ಮಾಡಿಸೋದು ನೀನು. ಇದೇ ಪ್ರಸನ್ನ ನಿನ್ನ ಡೀಲ್ ಮಾಡೋಕ್ಕಾಗಲಿಲ್ಲ, ಸೋಲ್ಸೋಕ್ಕೂ ಆಗಲಿಲ್ಲ. ಕೊನೆಗೆ ಏನು ಮಾಡಿದೆ? ಮ್ಯಾನೇಜ್ಮೆಂಟ್ ಡೀಲ್ ಮಾಡಿಕೊಂಡು ಎಲ್ಲ ಅವ್ರನ್ನ ಕಳಿಸ್ದೆ. ಫ್ಯಾಮಿಲಿ ವಿಷಯಗಳು ನೋಡಿದ್ದೆ ನೀನು 2009-7ವರೆಗೂ ನೀನು ಡಿಸ್ಮಿಸಲ್ಲಿ ಇದ್ದಲ್ಲಪ್ಪ. ಎಷ್ಟು ಕಷ್ಟ ಇತ್ತು ನಿನಗೂ ಅನುಭವಿಸಿದ್ಯಾ? ದೇವರೇನೋ ನಮ್ಗೆ ಕೊಟ್ಟವ್ರೆ, ಓಕೆ. ಎಲ್ಲರೂ ನನ್ನಂಗೆ ಇರ್ತಾರನಪ್ಪ. ನಿನಗೆ ಗೊತ್ತು, ನೀವು ನಿದ್ರೆ ನಾಗರಾಜ್ ಗೌಡ ಇದ್ದರೆ ನಾನು ಗೆಲ್ಲಕ್ಕಾಗಲ್ಲ. ಯಾಕೆ ಸೆಲೆಕ್ಟಲ್ಲಿ ಆಗ್ಬಿಟ್ಟಿದ್ದಲ್ಲ, ಈಗ ಎಲೆಕ್ಷನ್ ಬಂದ್ಬಿಡ್ತಲ್ಲ, ಎಲೆಕ್ಟೆಡ್. ಅದಕ್ಕೆ ಏನು ಮಾಡಿದೆ? ನಮ್ಮನ್ನು ಆಚೆ ಕಳಿಸ್ದೆ, ಒಬ್ಬೊಬ್ಬರನ್ನೇ ಆಚೆ ಕಳಿಸ್ದೆ. ಈಗೆಲ್ಲ ಡೀಲ್ಗಳು ಅದೇನೋ 8 ಕೊಟ್ಟಿದ್ದಲ್ಲ, ಅವ್ರು ಹೇಳಿದ್ದಾರೆ, ಅದಕ್ಕೆ ನೀವೇ ಆನ್ಸರ್ ಮಾಡಿ. ನಮ್ಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನನ್ನ ಮುಂದೆ ನಡೆದಿರೋ ಸತ್ಯ ಘಟನೆನ ನಾನು ಇಡ್ತಾ ಇದ್ದೀನಿ. ಒಂದು. ಎರಡನೇದು, ನೀನು ಯಜ್ಞ ಮಾಡಿಸ್ತಿಲ್ಲ ಪೇಣಂಕಿಳ ಉಡುಪಿ ಗಣಪತಿ ಟೆಂಪಲಲ್ಲಿ, ಏನಪ್ಪ ಅಲ್ಲಿಗೆ ಹೋಗ್ಬೇಕಾರೆ ನೀನೇನೋ ಒಂದು ಮಾತು ಕೇಳ್ತಾರೆ ಯಾರಾದ್ರು ನನ್ನ ವಿಷಯವಾಗಿ, ನೀನೇನು ಹೇಳ್ತೀಯ? ಇಲ್ಲ ಅಂತೀಯ. ನಿನ್ನ ಗಾಡಿ ಏನಾಯಿತು? ನಿನ್ನ ದೇವ್ರು ಅಲ್ಲೇ ತೋರಿಸ್ತಾ ಅರ್ಧ. ಏನೋ ಅವತ್ತು ಪಾಪ ದೇವರು ನಂಬ್ಕೊಂಡು ಹೋಗ್ತಿದ್ಯಾ, ಪಾಪ ವಾಪಸ್ ಬಂದಿದ್ಯಾ. ಏನು ಮಾಡಿದೆ ಇವತ್ತು? ಬಾ, ಅದೇ ಪೇಣಂಕಿಳ ಗಣೇಶಕ್ಕೆ ಬತ್ತೀಯಾ, ಧರ್ಮಸ್ಥಳಕ್ಕೆ ಬತ್ತೀಯಾ, ಬಾ, ಬಂದು ಪ್ರಮಾಣ ಮಾಡು. ಸೊಸೈಟಿ ನಾನು ಮಾಡಿದ್ದು, ದೀಪಕ್ ನಾನೇ ಮಾಡಿದ್ದು ಅಂತ ದೀಪ್ ನೀನು ಒಪ್ಕೊ. ಒಂದು. ಪ್ರಸನ್ನ ಏನಾರ ಮಾಡು ಅಂತ ಹೇಳಿದ್ದು ನೀನು ಹೇಳ್ದೆ, ನಾವೇನು ಅದಕ್ಕೆ ಆನ್ಸರು ಮಾಡಲಿಲ್ಲ. ನಾವು ಅಲ್ಲಿ ಕೌಂಟ್ರ್ ಅಲ್ಲೇ ಕೊಟ್ಟಿದ್ದೀವಿ. ಏನು ಇಷ್ಟೊತ್ತು ನಿಮಗೆ ಏನು ಹೇಳಿದ್ದೀನಿ?
ಇದೇ ಪಿ ಎಸ್ ಸತೀಶ್ ವಿಷಯ, ಇದೇ ಡೆಂಗ್ಯೂರ್ ವಿಷಯ, ನಂದಕುಮಾರ್ HR ಮೋಹನ್ ಅವ್ರ ವಿಷಯ, ಪ್ರಸನ್ನ ಅವ್ರ ವಿಷಯ, ಇಷ್ಟೂ ಇಂಥವು ತುಂಬ ನೂರು ವಿಷಯಗಳಿದೆ. ಆದರೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಇಷ್ಟು ನಡೆದಿರೋದು ಸತ್ಯ. ಇದು ಸತ್ಯ ಇಲ್ಲ ಅಂದರೆ ಅವ್ರೇನು ಯಜ್ಞ ಮಾಡ್ತಾರಲ್ಲ ಪೇಣಂಕಿಳ ಗಣಪತಿ ಟೆಂಪಲ್, ಅಲ್ಲಿ ಬಂದು ಪ್ರಮಾಣ ಮಾಡಲಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಇಂಥವು 100 ಇದೆ. ಸುಮ್ಮನೆ ಸ್ಯಾಂಪಲ್ ಟೈಮ್ ಇಲ್ಲ, ನಿಮಗೆ ಗೊತ್ತು ಟೈಮ್ ಇಲ್ಲ, ಲೆಂತ್ ಕೊಡೋಕ್ಕಾಗಲ್ಲ. ನಮಗೇನೋ ಒಂದು ಮೀಟಿಂಗಲ್ಲಿ ಹೇಳೋಣ ಅಂದ್ಕೊಂಡೆ, ಪಾಪ ನಿಮಗೆ ಗೊತ್ತು ಅವರು ನಮ್ಮಂಥವ್ರನ್ನ ಸೇರಿಸ್ತಾರಾ? ಏನು ಈಗೇನು ಹೇಳಿದ್ದೀನಿ ಇವೆಲ್ಲ ಇದು ಸತ್ಯ ಸತ್ಯ ಸತ್ಯ. ಅವನಿಲ್ಲ ಅಂತಂದರೆ ದೀಪಕ್ ಅವರು ಅವ್ರ ಗಣಪತಿ ದೇವಸ್ಥಾನ ನಾನು ಬರ್ತಾ ಇದ್ದೀನಿ, ನೀನು ಬಾರಪ್ಪ ಬಂದು ಪ್ರಮಾಣ ಮಾಡಿಲ್ಲ, ಇವ್ನು ಹೇಳ್ತಾರ ಸುಳ್ಳು, ಅವ್ನು ಹೇಳ್ತಾರ ಸುಳ್ಳು ಅಂತ ನೀನು ಬಂದು ಹೇಳು. ಏನು ಇಷ್ಟೊತ್ತು ಹೇಳಿದ್ನಲ್ಲ, ಪಿ ಜೆ ಸತೀಶ್ ಬಗ್ಗೆ ಏನು ಹೇಳಿದ್ದೆ, ಡೆಂಗಿಗೆ ಅಟ್ಯಾಕ್ ಮಾಡಿಸಿದ್ದು, ಮೋಹನ್ HR FIR, ನಂದಕುಮಾರ್ಗೆ FIR ಮಾಡಿಸಿದ್ದು, ಪ್ರಸನ್ನವ್ರಿಗೆ ಅಟ್ಯಾಕ್ ಮಾಡು ಅಂತ ಹೇಳಿದ್ದು, ಇಷ್ಟು ಸತಿ ಇಂಥ 100 ಇದೆ. ಟೈಮ್ ಇಲ್ಲ ಹೇಳೋಕ್ಕೆ, ನಿನ್ನ ಕೈಲಿ ಆಗಲಿಲ್ಲ. ಮ್ಯಾನೇಜ್ಮೆಂಟ್ ಜೊತೆ ಸೇರಿಕೊಂಡು ಇವತ್ತು ಏನು ಮಾಡಿದೆ, ನನ್ನಿದ್ರೆ ನಿನಗೆ ಗೆಲ್ಲಕ್ಕೆ ಅಧ್ಯಕ್ಷ ಸ್ಥಾನ ಸಿಗಲ್ಲ. ಏನು ಮಾಡಿದೆ, ಮ್ಯಾನೇಜ್ಮೆಂಟ್ ಡೀಲ್ ಮಾಡಿಕೊಂಡು ನಮ್ಮನ್ನು ಡಿಸ್ಮಿಸ್ ಮಾಡಿಸಿದ್ಯಾ ಪಾಪ. ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಕಾರ್ಮಿಕರೇ, ನಾನೊಬ್ಬ ಕಾರ್ಮಿಕನಾಗಿ ನನಗೆ ಇವತ್ತೇನು ಇವ್ನಿಗೆ ಆಫರ್ ಕೊಟ್ಟಿದ್ದಾರಲ್ಲ, ದೀಪಕ್ ನಿನಗೇನು ಬೇಕೋ ನಾವು ಸಪೋರ್ಟ್ ಮಾಡ್ತೀವಿ ಮ್ಯಾನೇಜ್ಮೆಂಟ್ ಅಂತ. ಅವತ್ತು ನನಗೆ 2008, 2009 ಫುಲ್ಲು ನಮಗೂ ಕೊಟ್ಟಿದ್ದಾರಪ್ಪ. ನಾನು ಅವತ್ತು ಕಾರ್ಮಿಕನಾಗಿರ್ತೀನಿ, ನಾನು ಕಾರ್ಮಿಕನಾಗಿ ಹೋಗ್ತೀನಿ. ನಮ್ಗೆ ಈ ಆಮಿಷಗಳು ಔಟ್ ಆಫ್ ಲೈನು, ಜನರಲ್ ಶಿಫ್ಟು, ಗ್ರೇಡು, ಮತ್ತೊಂದು ಇದಕ್ಕೆಲ್ಲ ನಾನು ಆಸೆ ಪಟ್ಟವನೇ ಅಲ್ಲ. ದಯವಿಟ್ಟು ನನಗೆ ಬಿಡಿ. ನೀವು ನಿಮ್ಮ ಜೀವನ ಇವತ್ತು ನೈ ಶಿಫ್ಟು, ನನಗೆ ಗೊತ್ತಿದೆ ಆ ಕಷ್ಟ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ನಿಮ್ಮ ಕೈಲೈತೆ. ಗುಲಾಮ್ರಾಗಿ ಇನ್ನೂ ಕೀ ತೊಗೊಂಡಾಗಿ ಮ್ಯಾನೇಜ್ಮೆಂಟ್ಗೆ ಕೊಡ್ತೀರೋ, ಇವ್ರು ಗೆದ್ರೂ ಮ್ಯಾನೇಜ್ಮೆಂಟ್ ಕೈಲಿ ಇರ್ತದೆ. ಇದು ಸತ್ಯ. ನಾನು ನೀವು ನೋಡಿದ್ದೀರಾ, ಯಾರು ನಿಮ್ಮ EC ಮೆಂಬರ್ಸು ಆಫೀಸ್ ಬೇರೆ ನಿಮ್ಮ ಕಷ್ಟ ಕೇಳಿಲ್ಲ, ಒಪಿನಿಯನ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕೆಂದರೆ ದೀಪಕ್ ಅವ್ರು ರವಿಗೆ ಕ್ಯಾಪ್ ಹಾಕಿರಂತ ಒಳಗೆ ಸೇರಿಸ್ತಿಲ್ಲ ಪ್ಲ್ಯಾಂಟ್ ಒಳಕ್ಕೆ, ಹತ್ಕೊಂಡು ಬರೋ ನಾವು ಇಷ್ಟು ಹೋರಾಟ ಮಾಡ್ಕೊಂಬಂದು ಈಗ ಸಂಘ ಕಟ್ಟಿ ಕಾರ್ಮಿಕ ಈ TKMನ ಕಟ್ಟಕ್ಕೆ ಎಷ್ಟು ಜನ ಬಲಿ ಹೋಗಿದೆ ನಿಮಗೂ ಗೊತ್ತಿದೆ. 2001ರಿಂದ 2022 ಎಷ್ಟು ಜನ ಕಳ್ಕೊಂಡಿದ್ದೀವಿ. ಈ ಥರ ಡೀಲ್ ಆಗಿದ್ರೆ ನಾವು ಹಿಂಗೆ ಅಂತ ಹೇಳಿದ್ರೆ ನಾವು ಹಿಂಗೆ ಇರ್ತಿದ್ದವಪ್ಪ, ನಿಮ್ಮ ಥರ ಲೀಡರ್ ಆಯ್ತಿದ್ದೋ. ಹಿಂಗೆ ಡೀಲ್ ಮಾಡ್ಕೋಬೋದು, ಹಿಂಗೆ ಬೇರೆ ಥರ ಮಾಡ್ಕೊಂಡು ಹೋಗ್ಬೋದು ಅಂತ ನಮ್ಗೆ ಗೊತ್ತಿಲ್ವಲ್ಲ. ಹೇಳ್ಬೇಕಲ್ಲ ನೀವು ಮಾತ್ರ ಪ್ರಚೋದನೆ ಮಾಡಿಕೊಂಡು ಏನೋ ಟೆಂಪ್ ಮಾಡಿಕೊಂಡು ಇದೇ ರೀತಿ ನಮ್ಮ CK ನವೀನಿಗೆ ಮಾಡಿದೆ. ಏನು ಮಾಡಿದ್ರಿ CK ನವೀನಿಗೆ? ಅವನು ಇವನು ಹೇಳ ಯಾರ ಹೆಸರು? ಪ್ರಶಾಪ್ ಅವರು ಸೀನಿಯರ್ ಲೀಡರ್ಗಳು ಟೆಂಪ್ ಮಾಡಿರೋದು ಹೇಳ. ನಾನು ಹೇಳ್ಬೇಕಾ? ಇನ್ನು ಅವನ್ನ ಪಾಪ ಹಾಳು ಮಾಡಿದ್ರಿ, ಅವ್ನು ಯೂಸ್ ಮಾಡ್ಕೊಂಡ್ರಿ, ಅವ್ನ ಹಾಳು ಮಾಡಿದ್ರಿ. ಇನ್ನು ಕೆಲವು CK ನವೀನ್ ಅವ್ರನ್ನ ಉಳಿಸ್ಕೊಳ್ಳಿ. ಮೋಹನ್ ಡೈಮಂಡ್ ಗುರ್ತು ತಿಂತಾರೆ ಪಾಪ ಇಂಡಿಪೆಂಡಾಗೆ. ನಿಮ್ಗೆ ಯಾವಾಗ ಸದಾ ನಿಮ್ಗೇನೇ ಇಲ್ಲಿ ಯೂನಿಯನ್ ಅವರು ಇವಾಗ ನೋಡಿದ್ದೀರಾ ನೀವೇ, 3 ವರ್ಷದಲ್ಲಿ ಎಷ್ಟು ಜನ ಬಂದು ಪರಿಹಾರ ಮಾಡಿದ್ರೆ ನಿಮಗೆ ಗೊತ್ತಿಲ್ಲ. ಅಂಥವ್ರು ಉಳಿಸ್ಕೊಂಡು ನಿಮ್ಗೆ ಇಲ್ಲೀಗಲ್ಲಾಗಿ ಏನಾರ ಮಾಡಿದ್ರೆ ಮೋಹನ್ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಅವರೆಲ್ಲದಕ್ಕೂ ಬರ್ತಾರೆ ಪಾಪ, ಸಜೆಷನ್ ಕೊಡ್ತಾರೆ, ಅವ್ರಿಗೆ ಗೊತ್ತಿರ್ತಕ್ಕಂಥದ್ದು ಒಂದು ಸಲಹೆ ಕೊಡ್ತಾರೆ ನಿಮಗೆ. ಅವಂಥವ್ರನ್ನ ಉಳಿಸ್ಕೊಳ್ಳಿ. ನನ್ನಂತೂ ಕಳ್ಕೊಂಬಿಟ್ಟಿದ್ದೀರಾ. ಹಂಗೆ ಮಹೇಂದ್ರ, ಅವನು ಗೊತ್ತು, ಅವ್ರ ಜೊತೆನೇ ಇದ್ದ. ಯಾಕೆ ಅವ್ರದ್ದು ಉಳ್ಕುಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವನ್ನ ಆಚೆ ಹಾಕಿದ್ರು. ನಿಮಗೆ ಗೊತ್ತು ಏನಕ್ಕೆ ಅಂತ. ಇದೇ ಮಹೇಂದ್ರ ಗೌಡ ಅವರು ಏನೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪಾಪ ಅವನ್ನೂ ಆಚೆ ಹಾಕಿದ್ದಾರೆ. ಇಂಥವನ್ನೆಲ್ಲ ಉಳಿಸ್ಕೊಳ್ಳಿ. ನನ್ನಂತೂ ನೀವು ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ನಿಮಗೆ ಕಷ್ಟ ಅಂತಂದರೆ ಮ್ಯಾನೇಜ್ಮೆಂಟ್ ನಿಮ್ಮ ವಿರುದ್ಧ ಏನಾರ ಕಾನೂನು ಏನಾರ ಇಲ್ಲೀಗಲ್ಲಾಗಿ ಏನಾರ ಮಾಡಿದ್ರೆ ದಯವಿಟ್ಟು ನಿಮ್ಗೆ ಯಾರೂ ಬರಲಿಲ್ಲ, ಇವ್ರು ಬರಲಿಲ್ಲ ಅಂದ್ರೂ ಆ ವ್ಯಕ್ತಿ ಬರ್ತಾನೆ, ಅವನೊಬ್ಬನ ಉಳಿಸ್ಕೊಳ್ಳಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನನ್ನಂತೂ ಉಳಿಸ್ಕೊಳಕ್ಕಾಗಲಿಲ್ಲ ಪಾಪ. ಎಲ್ಲನೂ ಮಾಡಿಕೊಟ್ಟೆ, ನಮ್ಮನ್ನು ಉಳಿಸ್ಕೊಳಕ್ಕಾಗಲಿಲ್ಲ ನಿಮ್ಮ ಕೈಲಿ. ಏನು ಇವ್ರು ನಾಟಕ ಮ್ಯಾನೇಜ್ಮೆಂಟ್ ಹತ್ರ ಡೀಲ್ ಮಾಡಿಕೊಂಡು ನಮ್ಮನ್ನು ಆಚೆ ಕಳಿಸಿದ್ರು. ಯಾಕಂದರೆ ಮ್ಯಾನೇಜ್ಮೆಂಟು ನಿಮಗೂ ಗೊತ್ತು, ಇವತ್ತು ಇವ್ರು ಇರ್ತಾರೆ, ಇನ್ನೊಬ್ರು ಬರ್ತಾರೆ, ಅವ್ರಿಗೇನು ಎಲ್ಲರೂ ಕಾರ್ಮಿಕರು ಒಂದೇ. ಆದರೆ ಹಾಳಾಗೋದು ನಮ್ಮಂಥ ಕಾರ್ಮಿಕರು. ಇವನ್ನ ಕಟ್ಟಿ 2001ರಿಂದ ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದ್ವಲ್ಲ ಯೂನಿಯನ್ನೇ ತೊಡೋಗಿ ಅಡ ಹಾಕಿದ್ದಾರೆ, ನಿಮ್ಮನ್ನ ಗುಲಾಮರಾಗಿ ಮಾಡಿದ್ದಾರೆ. ಅಡ ಹಾಕಿ ಇನ್ನೇನು ದೊಡ್ಡ ಬಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಈ ಸತಿ ನೀವೇನಾರು ಇವನ್ನ ಗೆಲ್ಸಿದ್ರೆ ನಿಮ್ಮ ಜೀವ ಹೋಯ್ತದೆ ಪಕ್ಕ. ಇದು ಸತ್ಯ. ಇದು ನಿಮ್ಮ ಆಯ್ಕೆ ನಿಮ್ಮ ಕೈಲಿರ್ತದೆ. ನಾನು ಇಷ್ಟು ಹೇಳಿದ್ರು ಸತ್ಯ. ಇಲ್ಲ ಇವ್ನು ಹೇಳ್ತಾರೆ ಸುಳ್ಳು ಅಂತ ಹೇಳಿದ್ರೆ ಬರಲಿ, ಗಣಪತಿ ಟೆಂಪಲ್ಗೋ ಧರ್ಮಸ್ಥಳ ಅವ್ನು ಎಲ್ಲಿ ಕರಿತಾನೋ ಬರ್ತೀನಿ, ನಾನು ಪ್ರಮಾಣ ಮಾಡ್ತೀನಿ. ಅವನು ನಾನು ಹೇಳಿ ಇಷ್ಟು ವಿಷಯಗಳಲ್ಲಿ ನಾನಿಲ್ಲ ಇವ್ನು ಹೇಳ್ತಾರೆ ಸುಳ್ಳು, ಏನು ಹೇಳಿದ್ದೀನಿ ಇಲ್ಲಿವರೆಗೂ ಇದು ಸುಳ್ಳು ಅಂತ ಹೇಳಿದ್ರೆ ಪ್ರಮಾಣ ಮಾಡಲಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಇಂಥದ್ದು 100 ಇದೆ. ಟೈಮ್ ಇಲ್ಲ ನಿಮ್ಗೆ ಹೇಳೋಕ್ಕೆ.
ಕಾರ್ಮಿಕರ ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಗೆಲ್ಸ್ಬೇಡಿ. ಇವತ್ತು ನಾನಂತವ್ನ ಒಳ್ಳೇದು ಬಯಸ್ತವನ್ನೇ ಇವನ್ ತಗೊಂಬಂದು ಚಾರ್ಜ್ ಶೀಟ್ ತೊಗೊಂಡು ಕ್ಯಾನ್ವಾಸ್ ಮಾಡಿ ಇಲ್ಲಿವರೆಗೂ ಕಾಪಾಡ್ಕೊಂಬಂದವ್ರನ್ನೇ ಬಿಟ್ಟಿಲ್ಲ. ಇಂಥವ್ ಸುಮಾರು ಜನ ಇದ್ದಾರೆ, ಹೆಸರುಗಳು ಹೇಳಿದ್ದೀನಿ ಅವಾಗ್ಲೂ. ಇನ್ನು ಈ ತಿರ್ಗಾ ಇನ್ನು ಮಿಗ್ದವ್ರಿಗೆ ಒಳ್ಳೇದು ಮಾಡ್ತಾ ಇದ್ದೆ, ನಿಮಗೆ ನಿಜವಾಗ್ಲೂ ನಂಬಿಕೆ ಇದೆಯಾ? ಏನು ಮಾಡಿದೆ ಹೇಳಪ್ಪ ನೀವೇನೆ? ಇವನಿಗೆ ಏನು ಇಂಥ ಕೆಟ್ಟದ್ದು ಮಾಡಿದೆ ಅಂತೇಳಿ? ಇಲ್ಲ ಮ್ಯಾನೇಜ್ಮೆಂಟ್ ಅಂಧಾರ ಆಗ್ಬಿಟ್ಟಿದ್ನಾ, ಡೀಲ್ ಆಗ್ಬಿಟ್ಟಿದ್ನಾ? ಇವನ ಕೈಲಿ ಆಗದೆ ಇರೋದಕ್ಕೆ ಇವ್ನು ಗೆಲ್ಲಲ್ಲ ಅಂತ ಗೊತ್ತಾದ ಮೇಲೆ ಯಾವಾಗ ಇವನು ಹೋರಾಟನ ಗೆದ್ದು ಬಂದ್ಬಿಟ್ರೆ ಪ್ರಸನ್ನ ನನ್ನ ಜನ ಮರ್ತು ಬಿಡ್ತಾರೆ ಅಂತ ಹಿಂದ್ಗಡೆ ಬಾಕ್ಲಿಂದ ಸೂತುದಾರ ಕಡೆಯಿಂದ ಹೋಗಿ ಡೀಲ್ ಆಗಿ ಡೀಲ್ ದೀಪ ಕೂತಿದೆ ಸೆಲೆಕ್ಟ್ ಆಗಿ. ಇವಾಗ ಸೆಲೆಕ್ಟ್ ಆಗಿ ಬಿಡಬೇಡಿ, ಎಲೆಕ್ಷನ್ ನಡೀತಿದೆ, ನಿಮ್ಮ ಕೈಲಿದೆ ಬಟನ್, ನಿಮ್ಮ ಕೈಲಿದೆ. ನಾನು ಹೇಳಿದೆ ಬಟನ್ ಮಾಡ ಬ್ಯಾಲೆಟ್ ಪೇಪರ್ ಮಾಡಿಸಿ, ಇವ್ರು ನಂಬಕ್ಕಾಗಲ್ಲ, ಮಿಷಿನ್ನ ಬೇಕಾದ್ರೆ ಟ್ಯಾಂಪರ್ ಮಾಡ್ತಾರೆ ಅಂಥ ಕಿಲಾಡಿಗಳು ಇವರು. ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮಂದಾರ ಆಗ್ಬಿಟ್ಟಾರೆ, ಏನೇನೋ ಮಾಡಿದ್ರು ಆಗಲಿಲ್ಲ ಪಾಪ, ಈಗ ಹಿಂಗೆ ಬಂದ್ಬಿಟ್ರು, ಹಿಂಗಾರ ಮಾಡೋಣ ಅಂತ ಬ್ಯಾಲೆಟ್ ಪೇಪರ್ ಮಾಡಿ ಖರ್ಚು ಕಮ್ಮಿ ಆಯ್ತದೆ. ಇದೇ ಸತ್ಯ ಅಂತ HL ಕಂಪ್ನಿಲೇ ಆಯ್ತಾ ಇದೆ. ಇಲ್ಲಿ ಈ ಕಂಪ್ನಿ 3,000 ಜನಕ್ಕೆ ಮಾಡೋಕ್ಕಾಗಲ್ವಾ? ಇವೆಲ್ಲ ಸುಮ್ಮನೆ ಕತೆ, ನಿಮ್ಮನ್ನ ಮರಳು ಮಾಡೋಕ್ಕೆ. ಇವತ್ತು ನೀವು ಇವ್ರನ್ನ ನಂಬಿ, ನಾನು ನಂಬಿ ಹಾಳಾಗೋಗಿದ್ದೀನಿ. ನಮ್ಮನ್ನ ತುಳಿದವನೇ ದೇವ್ರನ್ನ ತುಳಿಯೋಕೆ ರೆಡಿ ಮಾಡವನೆ. ಮುಂದೆ ಎಲೆಕ್ಷನ್ ಇದೆಯಪ್ಪ, ಅಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ದಯವಿಟ್ಟು ನಿಮ್ಮ ಆಯ್ಕೆ ನಿಮ್ಮ ಕೈಲಿದೆ. ನೀವು ಆಯ್ಕೆ ಮಾಡಬೇಕಾದದು ನಿಮ್ಮ ಕಾಪಾಡೋಂಥವ್ರನ್ನ. ಇವತ್ತು ಇವನ್ನೇನೇ ತೊಗೊಂಡು ಅಡಾಯ್ಕವ್ರೆ, ನಿಮ್ಮನ್ನು ತೊಗೊಂಡು ಗುಲಾಮ್ರು ಮಾಡಿಕವ್ರೆ. ಇದಕ್ಕೆ ಆಸ್ಪದ ಕೊಡಬೇಡಿ. ನಿಮಗೆ ಬಂದು ಹೇಳ್ತಾರೆ, ನನಗೆ ಗೊತ್ತು ಗೌಡ ಹಂಗೆ ಹಿಂಗೆ ಅಂತ. ಅವ್ರು ಯಾರು ಅಂತ ನೋಡಿ, ಅವ್ರು ಇನ್ನೆಲ್ಲ ಕ್ಲಿಕ್ ಮಾಡಿ, ಇಲ್ಲಿ ಔಟ್ ಆಫ್ ಇರ್ತಾರೆ, ಜನರಲ್ ಶಿಫ್ಟ್ ಇರ್ತಾರೆ, ECM ಇರ್ತಾರೆ, ಅಲ್ಲಿ ಏನೋ ಒಂದು ಬೆನಿಫಿಟ್ ತೊಗೊಂಡಿರ್ತಾರೆ. ಬೆನಿಫಿಟ್ ತೊಗೊಂಡಿದೆ ಎಲ್ಲ ಗೊತ್ತು ನಮಗೆ. ಮಾತಾಡೋಕ್ಕಿಂತ ಮುಂಚೆ ಫಸ್ಟು ಯೋಚನೆ ಇನ್ನೂ ತುಂಬ ಇದೆ. ಇಷ್ಟಕ್ಕೆ ನೀನು ಪ್ರಮಾಣ ಮಾಡಪ್ಪ, ನಾನು ಏನು ಹೇಳಿದ್ದೀನಿ ಇದು ಸುಳ್ಳು ಅಂತ ನೀನು ಪ್ರಮಾಣ ಮಾಡು. ನಾನು ಮಾಡಕ್ಕೆ ರೆಡಿ ಇದ್ದೀನಿ. ನಿನ್ನ ದೇವಸ್ಥಾನ ಬರ್ತೀನಪ್ಪ, ನನ್ನ ದೇವಸ್ಥಾನ ಬರಬೇಡ, ನನ್ನ ದೇವಸ್ಥಾನ ಕಟ್ಟಾಕ್ಬಿಟ್ಟಿರ್ತೀನಿ. ನಿನ್ನ ದೇವ್ರು ಯಜ್ಞ ಮಾಡಿಸ್ತೀಯಲ್ಲ ಅಲ್ಲೇ ಬರ್ತೀನಿ. ಒಂದ್ಸತಿ ಮಾಡಿ ಅನುಭವಿಸಿದೆ, ನೆನಪಿದೆಯಲ್ವಾ? ತಿರ್ಗಾ ಬರ್ತೀನಿ. ನೀನು ಎಲ್ಲಿ ಕರಿತೀಯ ಅಲ್ಲೇ ಬರ್ತೀನಿ, ಪ್ರಮಾಣ ಮಾಡ್ತೀನಿ. ಪ್ರಮಾಣ ಮಾಡಿ ನೀನು ನೋಡೋಣ. ಇಲ್ಲಾರೆ ಕಾರ್ಮಿಕ ಸಂಘ ಉಳಿಯಲ್ಲ. ನಾನು ಉಳಿಸ್ಕೊಳ್ಳಿಲ್ಲ, ನೀವು ಉಳಿಯಲ್ಲ, ಕಾರ್ಮಿಕ ಸಂಘನೂ ಉಳಿಯಲ್ಲ. ಅಲ್ಲ, ನೀವಿಲ್ದೇ ಮೇಲೆ ಕಾರ್ಮಿಕ ಸಂಘ ಎಲ್ಲಿರ್ತದೆ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಸಂಘನ ನೀವು ಉಳಿಸ್ಕೊಳ್ಳಿ. ದಯವಿಟ್ಟು ದಯವಿಟ್ಟು ದಯವಿಟ್ಟು